ಅದಕ್ಕೆ ಈಗ ನಿಮ್ಮ ಮೀಮಾಂಸಕರು ಏನಂದ್ರು, ನ್ಯಾಯಿಕರ ಖಂಡನ ಮಾಡೋ ಸಲುವಾಗಿ ಪ್ರತ್ಯಕ್ಷ ಯಾವ್ದು ದ್ರವ್ಯದಲ್ಲಿ ಸ್ಪರ್ಶ ಐತೆ ಅಂದ್ರೆ ಕ್ರಾಸ್ ಪ್ರತ್ಯಕ್ಷ ಆಗ್ತದೆ, ರೂಪ ಯಾಕೆ ಬೇಕು? ಮತ್ತೆ ಅವರು ಅದಕ್ಕೆ ಮೀಮಾಂಸಕರು ಅದು ಒಪ್ಪಿಲ್ಲ. ನ್ಯಾಯಿಕರು ಮತ್ತೆ ಹೇಳಿದ್ರು ಅದಕ್ಕೆ ಇಲ್ಲ, ಈ ಪ್ರತ್ಯಕ್ಷ ನ್ಯಾಯಿಕರ ಮತ, ನಮ್ಮ ವೇದಾಂತಿ ಮತನೂ ಅಲ್ಲ. ಪೂರ್ವ ಮೀಮಾಂಸಕರು ವೇದಾಂತಿ ಪೈಕಿ ಒಬ್ರು ಪ್ರತ್ಯಕ್ಷ ಸ್ಪರ್ಶ ಇತ್ತಪ್ಪ ಅಂದ್ರೆ ಸಾಕು, ಮತ್ತೆ ರೂಪ ಯಾಕೆ ಬೇಕು ಅಂತ ಮೀಮಾಂಸಕರೇ ಮುಂದೆ ಹೇಳಿದರು. त्वाच प्रत्यक्ष होवे नहीं, किंतु वायु के स्पर्श का त्वक इंद्रिय से प्रत्यक्ष होवे। वायु के स्पर्श का त्वक इंद्रिय से प्रत्यक्ष होवे। स्पर्श के प्रत्यक्षते वायु का अनुमिति ज्ञान होवे। ನೋಡು, ಅವರು ನ್ಯಾಯಿಕರು ಅವರಾದ್ರು ಈ ಸ್ಪರ್ಶದ ಪ್ರತ್ಯಕ್ಷ ಆಯ್ತಪ್ಪ ಅಂದ್ರ ಆ ವಾಯುದು ಈಗ ಪ್ರತ್ಯಕ್ಷ ಆಗ್ತದೆ ಹಿಂಗೆ ನೇಮಿಲ್ಲ, ಕಿಂತು ಅನುಮಿತಿ ಜ್ಞಾನ ಆಗ್ತದೆ. ಯಾಕೆ ಅನುಮಿತಿ ಜ್ಞಾನ? ಎಲ್ಲೆಲ್ಲಿ ಸ್ಪರ್ಶ ಇರುವುದು ಅಲ್ಲೆಲ್ಲಿ ವಾಯು ಪ್ರತ್ಯಕ್ಷ ಆಗುತ್ತದೆ, ಹಿಂಗೆ ನೇಮಿಲ್ಲ, ಹಿಂಗೇನು ನೇಮಿಲ್ಲ. ಅದಕ್ಕೆ ನಾವು ಅನುಮಿತಿ ಜ್ಞಾನ ಅಂತ ಹೇಳುತ್ತೇವೆ ಅಂತ ಇಲ್ಲಿ ಪರಂತರವಾಗಿ ನೈಯಾಯಿಕರು ತಮ್ಮ ಪ್ರಕ್ರಿಯೆ ಹೇಳಿದ್ರು. ಈಗ ಮೀಮಾಂಸಕರು ಏನಂತಾರೆ ಅದಕ್ಕೆ ನೋಡಿ, ನೀವು ಹೇಳೋದೇ ರೀತಿ ಮೀಮಾಂಸಕರು ಪೂರ್ವ ಮೀಮಾಂಸಕರ ಮತದಲ್ಲಿ ವಾಯು ಪ್ರತ್ಯಕ್ಷ ಜ್ಞಾನ ಆಗುತ್ತದೆ. ಮೀಮಾಂಸಕರ ಮತದಲ್ಲಿ ವಾಯುದು ಪ್ರತ್ಯಕ್ಷ ಜ್ಞಾನ ಆಗುತ್ತದೆ. ಅವರು ಆಗುವುದಿಲ್ಲ ಅಂತ ಹೇಳಿದ್ರು, ಇವರು ಆಗುತ್ತದೆ. ಇವರು ಏನ್ ಹೇಳಿದ್ರು? ಆಗುತ್ತದೆ. ತ್ವಕ್ ಇಂದ್ರಿಯದಿಂದ ಸ್ಪರ್ಶ ಜ್ಞಾನದಿಂದ ವಾಯು ಪ್ರತ್ಯಕ್ಷ ಆಗುತ್ತದೆ. ಅವರ ಅಭಿಪ್ರಾಯ ಏನು? ಮೀಮಾಂಸಕರು ಪ್ರತ್ಯಕ್ಷ ಯೋಗ್ಯ ಯಾವ ದ್ರವ್ಯದಲ್ಲಿ ಪ್ರತ್ಯಕ್ಷ ಯೋಗ್ಯ ಸ್ಪರ್ಶ ಇರೋದೋ ಆ ದ್ರವ್ಯದ ತ್ವಾಚ ಪ್ರತ್ಯಕ್ಷ ಆಗುತ್ತದೆ. ನೀವು ಹೇಳುದೇ ಹೇಳಕತ್ತಾರ ಅವರು ಪೂರ್ವ ಮೀಮಾಂಸಕರು. ಅಲ್ಲ ಅಂದ್ರ ಸ್ಪರ್ಶ ಏನದ, ಈ ಸ್ಪರ್ಶ ಇತ್ತಂದ್ರ ಪ್ರತ್ಯಕ್ಷ ಆಗ್ತೈತಿ ವಾಯು, ಮತ್ತೆ ನೀವು ರೂಪೊಂದು ಯಾಕೆ ಹೇಳಕತ್ತೀರಿ ಅಂತ ಅವರೇ ಇದು ಹೇಳಿದರು. ಯಾವ ದ್ರವ್ಯದಲ್ಲಿ ಪ್ರತ್ಯಕ್ಷ ಯೋಗ್ಯ ಸ್ಪರ್ಶ ಇರುವುದೋ ಆ ದ್ರವ್ಯದು ತ್ವಾಚ ಪ್ರತ್ಯಕ್ಷ ಆಗುತ್ತದೆ. ಯಾಕಂದ್ರೆ ತ್ವಕ್ ಇಂದ್ರಿಯದಿಂದ ಉತ್ಪನ್ನವಾಗಲ್ಪಟ್ಟಂತ ದ್ರವ್ಯದ ಪ್ರತ್ಯಕ್ಷದಲ್ಲಿ ರೂಪದ ಅಪೇಕ್ಷೆ ಇಲ್ಲ. ಏನ್ರಿ? ನಹಿ, ನೀವು ಅನ್ನೋದೇ ತ್ವಕ್ ಇಂದ್ರಿಯದಿಂದ ಉತ್ಪನ್ನವಾಗಲ್ಪಟ್ಟಂತ ದ್ರವ್ಯದ ಪ್ರತ್ಯಕ್ಷದಲ್ಲಿ ರೂಪದ ಅಪೇಕ್ಷೆ ಇಲ್ಲ. ನೋಡ್ರಿ, ಅಪೇಕ್ಷೆ ಇಲ್ಲ. ರೂಪ ದ್ರವ್ಯದಲ್ಲಿ ರೂಪ ಇರ್ಲಾರ್ದೆ ಆ ದ್ರವ್ಯ ಇರುವುದಿಲ್ಲ. ಏನ್ರಿ? ಅದಕ್ಕೆ ಮೀಮಾಂಸಕರು ಹೇಳೋದು ಬರೋಬರಿ ಅದ. ನ್ಯಾಯಿಕರವರು ಅವ್ರ ನಿಯಮಾನುಸಾರ ನೋಡಿದ್ರೆ ಹಿಂಗದ, ಅವ್ರು ಹೆಂಗದ ಹಂಗೆ ಕೇಳಲೇಬೇಕು ನೇಮ್ ತೀತಿಲ್ಲ. ತ್ವಾಚ ಪ್ರತ್ಯಕ್ಷ ಹೋವೆ ಕಾಯಿತೆ ತ್ವಕ್ ಇಂದ್ರಿಯದಿಂದ ಉತ್ಪನ್ನವಾಗಲ್ಪಟ್ಟಂತ ದ್ರವ್ಯದ ಪ್ರತ್ಯಕ್ಷದಲ್ಲಿ ರೂಪದ ಅಪೇಕ್ಷೆ ಇಲ್ಲ, ಕೇವಲ ಸ್ಪರ್ಶದ ಅಪೇಕ್ಷೆ ಇರುತ್ತದೆ. ಹೇಗೆ ದ್ರವ್ಯದ ಚಾಕ್ಷುಷ ಪ್ರತ್ಯಕ್ಷದಲ್ಲಿ ಉದ್ಭೂತ ರೂಪದ ಅಪೇಕ್ಷೆ ಇರುತ್ತದೆ. ಅದೇ ನಿಮ್ಮ ಗ್ರಂಥದಲ್ಲಿ ಸ್ಪರ್ಶ ಅವ್ರವು ಅದನ್ನ ಅಂದ್ರ ಸ್ಪರ್ಶ ಜಾಗನಾಗ ರೂಪ ಮಾಡ್ಬೇಕು. ಯಾವ ದ್ರವ್ಯದ ಚಾಕ್ಷುಷ ಪ್ರತ್ಯಕ್ಷದಲ್ಲಿ ದ್ರವ್ಯ ಹೇಳಕತ್ತಾರ, ಚಾಕ್ಷುಷ ಹೇಳಕತ್ತಾರ ಅವ್ರು. ಉದ್ಭೂತ ಸ್ಪರ್ಶಿ ಅಪೇಕ್ಷಾ ತೆಳಗನು ಹಂಗೆ ಮಾಡ್ರಿ, ರೂಪದ ಸ್ಪರ್ಶ ಮಾಡ್ಬೇಕು. ನೋಡಿ, ಹೇಗಂದ್ರೆ ದ್ರವ್ಯದ ಚಾಕ್ಷುಷ ಪ್ರತ್ಯಕ್ಷದಲ್ಲಿ ಉದ್ಭೂತ ರೂಪದ ಅಪೇಕ್ಷೆ ಇರುತ್ತದೆ. ಅದರಲ್ಲಿ ಚಾಕ್ಷುಷ ಪ್ರತ್ಯಕ್ಷದಲ್ಲಿ ಉದ್ಭೂತ ರೂಪ ಇದ್ರೆ ಆ ದ್ರವ್ಯದ ಪ್ರತ್ಯಕ್ಷ ಆಗುತ್ತದೆ. ಆದರೂ ಸ್ಪರ್ಶದಿಲ್ಲ,
ಸ್ಪರ್ಶದ ಅಪೇಕ್ಷೆ ಮಾಡ್ತದೇನು? ನೇತೀಂದ್ರಿಯ ಯಾಕಂದ್ರೆ ಯಾವ ದ್ರವ್ಯದ ಚಕ್ಷುಷ ಪ್ರತ್ಯಕ್ಷದ ಒಂದು ವೇಳೆ ಅಲ್ಲಿ ಯಾ ನೋಡ್ರಿ, ಅಂದ್ರೆ ಅವ ಅಷ್ಟೊಂದು ಸೂಕ್ಷ್ಮ ವ್ಯಾಕರಣ. ದ್ರವ್ಯಮೇ ಯಾವ ದ್ರವ್ಯದಲ್ಲಿ ಒಂದು ವೇಳೆ ದ್ರವ್ಯದ ಚಾಕ್ಷುಷ ಪ್ರತ್ಯಕ್ಷದಲ್ಲಿ ಉದ್ಭೂತ ಸ್ಪರ್ಶದ ಅಪೇಕ್ಷೆ ಇದ್ದಿದ್ದಾದ್ರೆ ಹೋವೇತೋ ತು ಅದನ್ನು ಮುಂದೆ ಜೋ ಒಂದು ವೇಳೆ ದ್ರವ್ಯದ ಚಾಕ್ಷುಷ ಪ್ರತ್ಯಕ್ಷದಲ್ಲಿ ಉದ್ಭೂತ ಸ್ಪರ್ಶದ ಅಪೇಕ್ಷೆ ಇದ್ದಿದ್ದಾದ್ರೆ ದೀಪ ಅಥವಾ ಚಂದ್ರದ ಪ್ರಭಾ ಅಂದ್ರೆ ಪ್ರಕಾಶ, ದೀಪ ಸೂರ್ಯಾದಿ ಪ್ರಭಾಕು ಆಲೋಕ ಕೈ, ಆಲೋಕ ಅಂದ್ರೆ ಬೆಳಕ. ಹಿಂದಿ ಶಬ್ದ ಬರ್ತದೆ ಶಾಸ್ತ್ರ, ಆಲೋಕೆ ಬರ್ತದೆ. ಆಲೋಕ ದೀಪ ಸೂರ್ಯಾದಿ ಪ್ರಭಾಕು ಆಲೋಕ ಕೈ. ದೀಪ ಸೂರ್ಯಾದಿ ಪ್ರಭಾಕು ಆಲೋಕ ಕೈ. ಬರೀ ಬಸ್ಸು ಬರ್ದುಡು, ಮುಂದೆ ಅವ್ರು ಬರ್ತದೆ ಬರ್ದು. ದೀಪ ಸೂರ್ಯಾದಿ ಪ್ರಭಾಕು ಆಲೋಕ ಕೈ. ಈಗ ಆಕಾಶ ನೇತೀಂದ್ರಿಯಕ ಆಕಾಶ ಪ್ರತ್ಯಕ್ಷ ಐತೇನು? ಈಗ ಆಕಾಶ ಕೂತೇನು? ಈಗ ಆಕಾಶ ನೇತೀಂದ್ರಿಯ ಪ್ರತ್ಯಕ್ಷ ಐತೋ ಅಥವಾ ಇಲ್ಲ? ಪ್ರತ್ಯಕ್ಷ ನೇತೀಂದ್ರಿಕ ಆಕಾಶ ಪ್ರತ್ಯಕ್ಷ ಇಲ್ಲ. ನೇತೀಂದ್ರಿಕ ಆಕಾಶ ಪ್ರತ್ಯಕ್ಷ ಇಲ್ಲ. ಮತ್ತೆ ಹ್ಯಾಂಗ್ ಹೇಳ್ತೀರಿ? ಆಲೋಕ ಆಕಾಶ ಎರಡೂ ಕೂಡ್ಕೊಂಡು ಇರೋಣದ್ರಿಂದ ಆಕಾಶ ಪ್ರತ್ಯಕ್ಷ ಅಂತ ಹೇಳುತ್ತೇವೆ. ಆಲೋಕ ಅಂದ್ರೆ ಬೆಳಕ ಮತ್ತು ಆಕಾಶ ಎರಡೂ ಕೂಡ್ಕೊಂಡಿರೋಣದ್ರಿಂದ. ಇದ್ರ ಮೇಲೆ ಮುಂದೆ 8ನೇ ಪ್ರಕಾಶ ಬಹಳ 3-4 ಮಂದಿ ವಿವಾದ ಅದ ಎಂದ. ಅಂತೂ ನೇತೀಂದ್ರಿಕ ಆಕಾಶ ಪ್ರತ್ಯಕ್ಷ, ಕೇವಲ ಆಕಾಶಕ್ಕೆ ಪ್ರತ್ಯಕ್ಷ ಇಲ್ಲ. ಒಂದು ವೇಳೆ ದ್ರವ್ಯದ ಚಾಕ್ಷುಷ ಪ್ರತ್ಯಕ್ಷದಲ್ಲಿ ಉದ್ಭೂತ ಸ್ಪರ್ಶದ ಅಪೇಕ್ಷೆ ಇದ್ದಿದ್ದಾದ್ರೆ, ಉದ್ಭೂತ ಸ್ಪರ್ಶದ ದ್ರವ್ಯದ ಚಾಕ್ಷುಷ ಪ್ರತ್ಯಕ್ಷದಲ್ಲಿ ದೀಪ ಮತ್ತು ಚಂದ್ರದ ಬೆಳಕಿನಲ್ಲಿ ಉದ್ಭೂತ ಸ್ಪರ್ಶ ಇಲ್ವೇ ಇಲ್ಲ. ಉದ್ಭೂತ ಸ್ಪರ್ಶ ಐತೇನು? ಬೆಳಕ. ಚಂದ್ರಂದು ಇವಾಗ ಶೀತಲ ಬೆಳಕ ಬಂದಿರ್ತದಲ್ಲ, ಬೆಳಕ ಚಂದ್ರ ಓದೋದು, ಅದ್ರಾಗೇನು ಹಿಡ್ಲಿಕ್ಕೆ ಬರ್ತದೇನು? ಉದ್ಭೂತ ಸ್ಪರ್ಶ ಐತೆ ಅನ್ನೋದ್ರಲ್ಲಿ ಇಲ್ವೇ ಇಲ್ಲ. ತಾಕ ಚಾಕ್ಷುಷ ಪ್ರತ್ಯಕ್ಷ ನೀ ಹೋವೆ, ಅದರದ್ದು ಚಾಕ್ಷುಷ ಪ್ರತ್ಯಕ್ಷ ಆಗುವುದಿಲ್ಲ. ಪರಂತು ಆಗುತ್ತದೆ, ಆದರೂ ಆಗುತ್ತದೆ. ಅದಕ್ಕೆ ಇವೆರಡರಲ್ಲಿ, ಅದರಲ್ಲಿ ಉಷ್ಣ ಸ್ಪರ್ಶ ಇಲ್ಲ, ಇದರಲ್ಲಿ ಶೀತ ಸ್ಪರ್ಶ ಐತಲ್ಲ ಅಂದ್ರೆ 3ನೇ ದೃಷ್ಟಾಂತ ಕೊಟ್ಟಿರೋದು. ತೃಣುಕದಲ್ಲಿ ಸ್ಪರ್ಶವೇನೋ ಐತಿ, ಆದ್ರೂ ಉದ್ಭುತ ಸ್ಪರ್ಶ ಇಲ್ಲ. ತೃಣುಕದಲ್ಲಿ ಅಲ್ಲಿ ಬಿದ್ದಾವಿಲ್ರಿ, ತ್ರ ಮುಂದೆ 3-4 ಜನ ಬಿದ್ದಾವ. ಹಿಂಗೆ ತೃಣುಕ ಓಕೆ ಥ್ರೂ ಮಾಡಿದ್ರು ಬರ್ತದೆ. ತೃಣುಕದಲ್ಲಿ ಸ್ಪರ್ಶವೇನೋ ಐತಿ, ತೃಣುಕದಲ್ಲಿ ಸ್ಪರ್ಶೇನೋ ಐತಿ, ಪರಂತು ಆದ್ರೂ ಉದ್ಭುತ ಸ್ಪರ್ಶ ಇಲ್ಲ. ಉದ್ಭುತ ಸ್ಪರ್ಶ ಐತಿ ಅನ್ನೋದ್ರಾಗ ಕೈಗೆ ಸಿಗ್ತದೆ ಅನ್ನೋದು, ಹಿಂಗೆ ಹಿಡ್ಲಿ ಬರ್ತದೇನು? ಇಲ್ಲ. ಯಾತೆ ತ್ವಾಚ ಪ್ರತ್ಯಕ್ಷ ಹೋವೇನಿ, ಆದ್ರಿಂದ ಆ ಯಾವ ತೃಣುಕದು ತ್ವಾಚ ಪ್ರತ್ಯಕ್ಷ ಆಗುವುದಿಲ್ಲ. ಕೇವಲ ಚಾಕ್ಷುಷ ಪ್ರತ್ಯಕ್ಷವೇ ಆಗುತ್ತದೆ, ಕಾಣ್ತದೆ ಅಷ್ಟೇ. ಅದರಂತೆ ಕೇವಲ ಉದ್ಭೂತ ರೂಪವುಳ್ಳ ದ್ರವ್ಯದೇ ಚಾಕ್ಷುಷ ಪ್ರತ್ಯಕ್ಷ ಆಗುತ್ತದೆ. ಇಷ್ಟು ಹೇಳಿದ್ರು ಉದ್ಭೂತ ರೂಪ. ಅದರಂತೆ ನೋಡ್ರಿ, ಕೇವಲ ಉದ್ಭೂತ ಸ್ಪರ್ಶವುಳ್ಳ ದ್ರವ್ಯದೇ ತ್ವಾಚ ಪ್ರತ್ಯಕ್ಷ ಆಗುತ್ತದೆ. ಕೇವಲ ಉದ್ಭೂತ ಸ್ಪರ್ಶವುಳ್ಳ ದ್ರವ್ಯದೇ ತ್ವಾಚ ಪ್ರತ್ಯಕ್ಷ ಆಗುತ್ತದೆ. ಮೀಮಾಂಸರು ಹೇಳ್ಬೇಕಾರೆ ನೀವು ಹೇಳುದು, ವಾಯುವಿನಲ್ಲಿ ರೂಪ ಏನೂ ಇಲ್ಲ, ವಾಯುವಿನಲ್ಲಿ ರೂಪ ಏನೂ ಇಲ್ಲ, ಆದ್ರೂ ಉದ್ಭೂತ ಸ್ಪರ್ಶ ಐತೆ. ಆದ್ರಿಂದ ಚಾಕ್ಷುಷ್ ಪ್ರತ್ಯಕ್ಷ ವಾಯುದು ಆಗುವುದೇ ಇಲ್ಲ.
ಕಿಂತು ಕೇವಲ ತ್ವಾಚ ಪ್ರತ್ಯಕ್ಷ ಆಗುತ್ತದೆ. ಮತ್ತು ಎಲ್ಲ ಲೋಕಕ್ಕ ಹಿಂಗ ಅನುಭವದ, ಎಲ್ಲ ಲೋಕರಿಗೆ ಹಿಂಗ ಅನುಭವದ. ವಾಯುದು ನನಗ ತ್ವಾಚದಿಂದ ಪ್ರತ್ಯಕ್ಷ ಆಯಿತು, ವಾಯುದು ನನಗ ತ್ವಾಚದಿಂದ ಪ್ರತ್ಯಕ್ಷ ಆಯಿತು. ಥಂಡ ಬಿಟ್ಟದ ಗಾಳಿ, ಅವ್ರಿಗೆ ಏನೂ ಗೊತ್ತಿಲ್ಲ, ತ್ವಾಚೆಂದ್ರನೂ ಗೊತ್ತಿಲ್ಲ, ಆ ಸ್ಪರ್ಶನೂ ಗೊತ್ತಿಲ್ಲ. ಪರಂಗ ಗಾಳಿ ಅಂತ ಥಂಡ ಲೋಕ ಅನುಭವ ಹೇಳ್ತೀನಿ ಅಂತಾರ ಅವ್ರು. ಲೋಕರಿಗೆ ಅದ್ರಾಗ ರೂಪ ಅದ, ರೂಪ ಇಲ್ಲ ಅಂತ, ರೂಪ ಇದ್ರನ್ನೇ ಪ್ರತ್ಯಕ್ಷ ಆಗ್ತದ ಹಿಂಗೇನಿಲ್ಲ. ತ್ವಾಚ ಪ್ರತ್ಯಕ್ಷ ಆಗ್ಬೇಕಾಗಿದ್ರ ಥಂಡಗ ಗಾಳಿ ಬಿಟ್ಟದ ನೋಡಿದ ಲೋಕ ಅನುಭವ ಹೇಳ್ತಾರಲ್ಲ. ಮತ್ತು ಅದ್ರಾಗ ಬರೀ ಸ್ಪರ್ಶ ಐತಿ, ಏನು ರೂಪನೂ ಐತೇನು? ಲೋಕ ಅನುಭವ. ಅವರ ಸರ್ವ ಲೋಕ ಅನುಭವವೇ ವಾಯುದು ನನಗ ತ್ವಚಾದಿಂದ ಪ್ರತ್ಯಕ್ಷ ಆಯಿತು. ಆದ್ದರಿಂದ ವಾಯುದಾದರೂ ತ್ವಕ್ ಇಂದ್ರಿಯಿಂದ ಪ್ರತ್ಯಕ್ಷ ಆಗುತ್ತದೆ. ಈ ಮೀಮಾಂಸರ ಮತ. ಇದು ಯಾರದ ಮತ? ಮೀಮಾಂಸರು, ಪೂರ್ವ ಮೀಮಾಂಸರ ಮತ. ಆದ್ರೆ ಇವ್ರು ಏನಂತಾರ, ನೀವು ಹೇಳುದು ಲೋಕ ಅನುಭವ ಇದು ಭ್ರಮರೂಪನೇ ಇರುತ್ತದೆ. ಹಾ, ರೂಪ ಯೋಗ್ಯ ರೂಪ ಬೇಕು, ಕೇವಲ ಎರಡು ಬೇಕು. ರೂಪನೂ ಬೇಕು, ಸ್ಪರ್ಶನೂ ಬೇಕು. ಯಾವ ದ್ರವ್ಯದಲ್ಲಿ ಪ್ರತ್ಯಕ್ಷ ಯೋಗ್ಯ ರೂಪ, ಪ್ರತ್ಯಕ್ಷ ಯೋಗ್ಯ ಸ್ಪರ್ಶ ಇರುವುದು, ಅದೇ ದ್ರವ್ಯದು ತ್ವಾಚ ಪ್ರತ್ಯಕ್ಷ ಆಗುತ್ತದೆ. ಕೇವಲ ರೂಪ ಇತ್ತಪ್ಪ ಅಂದ್ರ ನೇತ್ರೇಂದ್ರಿಕ ಪ್ರತ್ಯಕ್ಷ ಆಗುತ್ತದೆ. ಇದು ನೈಯಾಯಿಕರದು ತ್ರಣಕ ಪ್ರತ್ಯಕ್ಷ ಆಗುತ್ತದೆ. ಹಿಂಗ್ ನ್ಯಾಯಿಕರದು ನಿಯಮ. ಆದ್ರೆ ಪೂರ್ವ ಮೀಮಾಂಸಕರು ಯಾವುದು ಅಂದ್ರ ಕೇವಲ ಒಂದು ಸ್ಪರ್ಶ ಇದ್ರೆ ತ್ವಾಚ ಪ್ರತ್ಯಕ್ಷ ಆಗುತ್ತದೆ, ರೂಪದೇನು ಜರುತ್ತಿಲ್ಲ, ರೂಪದೇನು ಜರುತ್ತಿಲ್ಲ. ಪರಂತು ಅವರು ನೈಯಾಯಿಕರು ಮತ, ಅವ್ರು ಹೆಂಗ್ ಹೇಳ್ತಾರೆ ಹಂಗೆ ಕೇಳಬೇಕು. ತಿಳ್ತಿಲ್ಲ ಈಗ ಬಕ್ಕೋಳಷ್ಟು ಅವೆಲ್ಲ ಎಷ್ಟು ಬಂದವಲ್ಲ ಅದೆಲ್ಲ ನಾವು ತೆಗೆದಿಟ್ಟಿದ್ದೇವೆ ಪ್ರಭಾಕರಂದು. ಅಪ್ಪ ಅಂದ್ರೆ ಎಲ್ಲೆಲ್ಲಿ ಈಗ ನೀವು ಹೇಳುದು, ಈಗ ಎರಡು ಪರಮಾಣುಗಳ ಸಂಯೋಗ ಆಗಿದರನ್ನೇ ದೋಣಕ ಸಂಯೋಗ. ನೀವು ನಿತ್ಯ ದ್ರವ್ಯರೇ ಹೇಳ್ತೀರಿ, ಸಂಯೋಗನ ಹೇಳ್ತೀರಿ, ಎರಡು ನಿತ್ಯ ಅಂತ ಹೇಳ್ತೀರಿ. ಮತ್ತೆ ಸಂಯೋಗ ಜನ್ಯ ಐತೇನಿಲ್ಲ, ಮತ್ತೆ ನಿತ್ಯ ದ್ರವ್ಯದು ಸಂಯೋಗ ಹೆಂಗ ಆಗ್ತದ? ಆತದೇನು? ಇಂಥವು ಬುಕ್ಕಳು ಅದಾವ. ನ್ಯಾಯ ಎಲ್ಲ ಒಳಗ ಅನ್ಯಾಯ. ನ್ಯಾಯ. ಪರಂತು ಅವ್ರು ಏನ್ ಹೇಳ್ತಾರ ಅವ್ರಂಗ ಮೊದಲು ಕೇಳ್ಬೇಕು. ಅಲ್ಗಳ್ಬೇಕಾಗಿದೆ. ಅದಕ್ಕೆ ಅವ್ರೇನಂತಾರ, ನೀವು ಹೇಳುದು ಲೋಕ ಅನುಭವಿದು ಭ್ರಮರೂಪ ಇರುತ್ತದೆ. ನೀವು ಹೇಳುದು ಲೋಕ ಅನುಭವಿದು ಬ್ರಹ್ಮರೂಪ ಇರುತ್ತೆ. ಹೇಗ ಆಕಾಶ ನೀಲ ಇದಂತ, ನಭಾ ನೀಲ, ಮತ್ತ ಅದು ಲೋಕ ಅನುಭವಕ್ಕ ವಿರುದ್ಧ ಆಗ್ತದೆ. ನೀವು ಇವ ಆಕಾಶ ಅಂದುಕೊಳ್ಳಿ ಮೊದಲು ಎಲ್ಲಿ ನೋಡ್ತಿದ್ರಿ? ಲೋಕ ಅನುಭವದಿಲ್ಲ ಅಲ್ಲ. ಲೋಕ ಅನುಭವ ಏನದ, ನಾವು ಆಕಾಶ ಅಂದ್ರೆ ಏನು? ಸ್ಥಿತಿ ಅವರ ಪ್ರಸರಣೆ ಅನುಕೂಲ ಸ್ಥಿತಿಗೂ ಆಕಾಶ ಕೈ ಹಿಂಗ ನೀವು ಏನ್ ಹೇಳಿದ್ರಿ ಮೊದಲು? ಆಕಾಶ ಮ್ಯಾಲ ಮುಗುಲ್ ಮ್ಯಾಲ ಮ್ಯಾಲ ಯಾಕೆ ಹೇಳ್ತಿದ್ದೀವಲ್ಲ, ಮತ್ತೆ ನಿಮ್ ಲೋಕ ಅನುಭವ ಸರಿಯಾಗದ. ಮತ್ತ ಅದು ಆಕಾಶ ಹೆಂಗದ? ನಭ ನೀಲ ಬಣ್ಣ ಉಳುದು, ನೀಲ ಬಣ್ಣ ಉಳುದದ. ಮತ್ ಲೋಕ ಅನುಭವ ಹೆಂಗದ? ಇದು ಭ್ರಮಾನಿ ಅದಿಲ್ಲ. ಅದಕ್ಕೆ ಅವ್ರ ಹತ್ರ ಲೋಕ ಅನುಭವ ಇದ್ರು ಕೂಡ ಇದು ನಿಮ್ದು ಭ್ರಮ ಅದ. ಅದು ಏನಂದ್ರೆ ನಭ ನೀಲ. ಮತ್ತೆ ಹೆಂಗ ಆಕಾಶದಲ್ಲಿ ನಿಲತಾದ ಅಂಗೀಕಾರ ಮಾಡೇ ಇಲ್ಲ. ಆದರೂ ಈಗ ನೋಡ್ರಿ, ನೈಯಾಯಿಕರ ಸಿದ್ಧಾಂತದಲ್ಲಿ ವಾಯು ಪ್ರತ್ಯಕ್ಷ ಇಲ್ಲ. ಪೃಥ್ವಿ ಜಲ ತೇಜದಲ್ಲಿ ಕೂಡ ಉದ್ಭೂತ ರೂಪ, ಉದ್ಭೂತ ಸ್ಪರ್ಶ, ಅದರದೇ ತ್ವಾಚ ಪ್ರತ್ಯಕ್ಷ ಆಗುತ್ತದೆ. ಪೃಥ್ವಿ ಜಲ ತೇಜ ಮೂರ್ದು ಭೂತಗಳದು. ತೇಜದಲ್ಲಿ ಎಲ್ಲಿ ಉದ್ಭೂತ ಪ್ರತ್ಯಕ್ಷ ಯೋಗ್ಯ ಜೋ ರೂಪ, ಪ್ರತ್ಯಕ್ಷ ಯೋಗ್ಯ ಸ್ಪರ್ಶ ಸೊ ಉದ್ಭೂತ ಕೈಯೇ ನೋಡ್ರಿ. ಮತ್ತ ಅದೇ ನೇಮ್ ಹಾಕಿದ್ರು. ಉದ್ಭೂತ ಎದಕತ್ತೀರಿ? ಯೋಗ್ಯ ರೂಪನೂ ಇರಬೇಕು, ಯೋಗ್ಯ ಸ್ಪರ್ಶನೂ ಇರಬೇಕು. ಪ್ರಕಟತಾಕು ಉದ್ಭೂತ ಕೈ ಸಾಗರದ ಹೇಳೋದು. पण ಇಲ್ಲಿ ಏನು ಅವ್ರದ ನೇಮ? ಯೋಗ್ಯ ರೂಪ ಇರಬೇಕು, ಯೋಗ್ಯ ಸ್ಪರ್ಶ. ಅದಕ್ಕೆ ನಾವು ಉದ್ಭೂತ ಅಂತೇವು. ಆದ್ರಿಂದ ಪೃಥ್ವಿ
ಸ್ಪರ್ಶಕ್ಕೆ. ಹೀಗೆ ಗ್ರಹಣ ರಸನ ನೇತ್ರದಲ್ಲಿ ಅಂದ್ರೆ ಇವು ಕಾರ್ಯದ್ರವ್ಯ, ರೂಪ ಅವ್ರ ಸ್ಪರ್ಶ ಎರಡು ಅದಾವ, ಪರಂತು ಉದ್ಭೂತ ಇಲ್ಲ. ಪರಂತು ರೂಪ ಅದಾವ, ಪರಂತು ಉದ್ಭೂತ ಇಲ್ಲ. ಹೆಂಗ್ ಉದ್ಭೂತ ಇಲ್ಲ ಸಿದ್ಧಾರೂಢ? ಇಂದ್ರಿಯಗಳಲ್ಲಿ ಕಾರಣದಲ್ಲಿ ಏನು ಉದ್ಭೂತ ರೂಪ ಉದ್ಭೂತ ಸ್ಪರ್ಶ ಎರಡುಗಳಲ್ಲಿ ಐತಿ. ಆದ್ರೂ ಕಾರ್ಯ ಇಂದ್ರಿಯಗಳಲ್ಲಿ ಮಾತ್ರ ಆ ಸ್ಪರ್ಶ ಉದ್ಭೂತ ಇಲ್ಲ. ಉದ್ಭೂತ ಅಂತಕ್ಕ ನೇತೇಂದ್ರಿಯ ಹೊರಗೆ ಹೋಗೈತಿ, ಹೊರತಿ ಹೋಗೈತಿ. ಏನ್ ನಿಮ್ ಕೈ ಸಿಕ್ಕದೇನು? ಗಾಣ ಇಂದ್ರಿಯನು ಹೊರಗೆ ಶ್ವಾಸ ಹೋಗ್ಯ ಸ್ಪರ್ಶ ಆಗ್ಯದೇನು? ಇಲ್ಲ. ಅದಕ್ಕೆ ಅವು ಉದ್ಭೂತ ಇಲ್ಲ. ಸ್ಪರ್ಶನೂ ಅದ, ಪಣ ಅವು ಉದ್ಭೂತ ಇಲ್ಲ. ಆದ್ರಿಂದ ಪೃಥ್ವಿ ಜಲ ತೇಜ ರೂಪ ಇನ್ನು ಅಂದ್ರೆ ಆ ಕಾರ್ಯದ್ರವ್ಯಗಳದು ತ್ವಾಚ ಪ್ರತ್ಯಕ್ಷ ಚಾಕ್ಷುಷ್ ಪ್ರತ್ಯಕ್ಷ ಎರಡು ಆಗುವುದಿಲ್ಲ. ಇನ್ನು ಬೆಳಕಿಂಡಿಯಾಗ ಏನು ಸೂಕ್ಷ್ಮ ಕಣಗಳನ್ನು ಜ್ಞಾನ ಆಗುತ್ತದೆ, ಅದು ತುಣುಕುರು ಪೃಥ್ವಿ ಇರುತ್ತದೆ. ಬೆಳಕಿಂಡಿಯಾಗ ಏನ್ ತೋರ್ತಾವ ಅವು ತುಣುಕುರುಪು ಪೃಥ್ವಿ, ತುಣುಕುರೂಪ ಪೃಥ್ವಿದೇ ಕಣಗಳು. ಅವು ಒಳಗೇನು ಸಣ್ಣ ಕಣ ಕಾಣುತ್ತ ಅದು ಜ್ಞಾನ ಅಂದ್ರಿ ತುಣುಕುರೂಪ ಪೃಥ್ವಿ. ಎಲ್ಲಿ ವಿಭಾಗ ಮಾಡ್ಲಕ್ ಬರ್ತದೆ ಅದಕ್ಕೆ ತುಣುಕ ಅಂದ್ರಿ, ಎಲ್ಲಿ ವಿಭಾಗ ಮಾಡ್ಲಕ್ ಬರಲ್ಲ ಅದಕ್ಕೆ ಪರಮಾಣು ಅಂದ್ರಿ. ಉದ್ಭೂತ ಸ್ಪರ್ಶದ ಅಭಾವದಿಂದ ತ್ವಾಚ ಪ್ರತ್ಯಕ್ಷ ಆಗುವುದಿಲ್ಲ. ತುಣುಕದಲ್ಲಿ ಸ್ಪರ್ಶನೂ ಐತಿ, ತುಣುಕದಲ್ಲಿ ಕೆಳಗ ತುಣುಕು ಮಾಡ್ಕೋಬೇಕು ನೋಡ್ರಿ. ಆದ್ರೂ ಉದ್ಭೂತ ಆ ಸ್ಪರ್ಶ ಉದ್ಭೂತಿಲ್ಲ, ಸ್ಪರ್ಶ ಉದ್ಭೂತಿಲ್ಲ. ಈ ರೀತಿಯಿಂದ ವಾಯುವಿನಲ್ಲಿ ಉದ್ಭೂತ ಸ್ಪರ್ಶನೂ ಐತಿ, ಪರಂತು ರೂಪ ಇಲ್ಲ. ವಾಯುವಿನಲ್ಲಿ ಉದ್ಭೂತ ಸ್ಪರ್ಶನೂ ಐತಿ, ಆದ್ರೂ ರೂಪ ಇಲ್ಲ. ಆದ್ರಿಂದ ವಾಯುದು ತ್ವಾಚ ಪ್ರತ್ಯಕ್ಷ, ಅದರಂತೆ ಚಾಕ್ಷುಷ ಪ್ರತ್ಯಕ್ಷ ಆಗುವುದಿಲ್ಲ. ಆದ್ರಿಂದ ಏನ್ ಸಿದ್ಧ ಐತಿ ಇಲ್ಲಿ ತನಕ ಹೇಳೋದು? ಏನ್ ಸಿದ್ಧ ಆಯ್ತು ಅಂತ ಅವ್ರಿಗೆ ಅತೇ ಸಿದ್ಧವ ಇಷ್ಟೆಲ್ಲ ಹೇಳಿ ಏನ್ ಸಿದ್ಧ ಆಯ್ತು ಅಂದ್ರೆ, ದ್ರವ್ಯದ ಚಾಕ್ಷುಷ ಪ್ರತ್ಯಕ್ಷದಲ್ಲಿ ಉದ್ಭೂತ ರೂಪ ಕಾರಣ, ದ್ರವ್ಯದ ತ್ವಾಚ ಪ್ರತ್ಯಕ್ಷದಲ್ಲಿ ಉದ್ಭೂತ ರೂಪ ಉದ್ಭೂತ ಸ್ಪರ್ಶ ಎರಡೂ ಕಾರಣ. ಯಾವ ದ್ರವ್ಯದಲ್ಲಿ ಉದ್ಭೂತ ರೂಪ ಉದ್ಭೂತ ಸ್ಪರ್ಶ ಇರುವುದೋ ಅದರದೇ ತ್ವಾಚ ಪ್ರತ್ಯಕ್ಷ ಆಗುತ್ತದೆ. 9 ದ್ರವ್ಯಗಳು ತಗೋಬೇಕು ನಾವು. ದ್ರವ್ಯ ಅಂದ್ರೆ ಅವ್ರು ಏನ್ ಹೇಳ್ಯಾರ, 9 ದ್ರವ್ಯ, 5 ಭೂತಗಳು, 4 ಭೂತಗಳು, ಆತ್ಮ, ಆಕಾಶ, ಕಾಲ, ದಿಶಾ, ಆತ್ಮ, ಮನ, 5 4 9. ಅದಕ್ಕೆ ದ್ರವ್ಯದ ಅವರು 4 ಲಕ್ಷಣ ಮಾಡ್ಯಾರ. ಅದಕ್ಕೆ ದ್ರವ್ಯದು 4 ಲಕ್ಷಣ ಮನೆ ಹೇಳ್ಕೊಂಡು ಬಂದ ನಿಮ್ಗದು ತ್ವಾಚ ಪ್ರತ್ಯಕ್ಷ. ಹೀಗೆ ಘಟದ ತ್ವಾಚ ಪ್ರತ್ಯಕ್ಷ ಆಗುವುದು ಅಲ್ಲಿ ಘಟದಲ್ಲಿ ಪ್ರತ್ಯಕ್ಷ ಯೋಗ್ಯ ಜಾತಿ ಘಟತ್ವ ಅದರದನ್ನು ಕೂಡ ತ್ವಾಚ ಪ್ರತ್ಯಕ್ಷ ಆಗುತ್ತದೆ. ಅದರಂತೆ ದ್ರವ್ಯದಲ್ಲಿ ಸ್ಪರ್ಶ ಸಂಖ್ಯಾ ಪರಿಮಾಣ ಸಂಯೋಗ ವಿಭಾಗ ಆದಿಕಂದ್ರ ಪೃಥಕತ್ವ ಪರತ್ವ ಅಪರತ್ವ ದ್ರವತ್ವ ಇವುಗಳದು ಸ್ಪರ್ಶಾದಿಗಳಲ್ಲಿ ಅವುಗಳದು ಯೋಗ್ಯ ಗುಣಗಳದನ್ನು ಮತ್ತು ಸ್ಪರ್ಶದಲ್ಲಿ ಸ್ಪರ್ಶತ್ವಾದಿ ಜಾತಿಗಳದನ್ನು ಕೂಡ ತ್ವಾಚ ಪ್ರತ್ಯಕ್ಷ ಆಗುತ್ತದೆ. ಇನ್ನು ಕೋಮಲ ದ್ರವ್ಯದಲ್ಲಿ ಕಠಿಣ ಸ್ಪರ್ಶದ ಅಭಾವ, ಶೀತಲ ಜಲದಲ್ಲಿ ಉಷ್ಣ ಸ್ಪರ್ಶದ ಅಭಾವ, ಅದರದನ್ನು ಕೂಡ ತ್ವಾಚ ಪ್ರತ್ಯಕ್ಷ ಆಗುತ್ತದೆ. ಅಲ್ಲಿ ಇದೀಗ ಮುಂಚೆನು ನೋಡ್ರಿ ಅಂದ್ರೆ ಈಗ ಸಂಬಂಧ ಹೇಳ್ತಾರ. ಸಂಬಂಧ ತಾ ಅಂದ್ರ ಈಗ ಈಗ ಹಿಂಗ್ ಓದಲ್ಲ, ಈಗ ಒಂದು ಹಿಂದಿನೇ ಹಿಂದಿ ಓದಲ್ಕತ್ತಿತ್ತಂದ್ರೆ ಈಗ ಯಾರು ಒಬ್ರು ಪತ್ರಕಾರ ಆಗಲಿ, ಯಾರೇ ರಾಜಕೀಯದವರಿಗೆ ನೀವು ಸ್ವಲ್ಪ ನಿಮ್ಮ ಅಭಿಪ್ರಾಯ ಯಾರ ಮಂದಿಗೆ ತಿಳಿಸ್ರಿ. ಅವ ಏನ್ ಮಾಡ್ತಾನೆ, ಇಷ್ಟೆಲ್ಲ ಬರ್ಕೊಂತ ಅಂದಿರ್ತಾನೆ, ಅವೆಲ್ಲ ಓದಿ ಹೇಳ್ತಾನೆ ಎಲ್ಲ. ಎಟ ಮಂದಿಗೆ ಮುಂದೆ ತಿಳಿಸೋದು ಅಂದ್ರೆ ಪಣ ಅದೇ ಜರ ಕದಾಚಿತ ನಮ್ಮ ಮಾತಿನಾಗ ತಿಳಿಸಿ ಹೇಳದ ಅಂದ್ರ ತಿಳಿತದ. ಹಂಗ ನೀವು ಬರೀ ಹಿಂದಿ ಓದ್ರಿ ಅಂದ್ರ ಅವ್ರು ಏನೇನು ಓದ್ ಪಣ ಒಂದು ದೃಷ್ಟಾಂತದ ಅಂದಾಗ ಒಂದು ನೀವು ಹೇಳ್ತಾರಲ್ಲ ಪ್ರವಚನದ ಕಥೆಗಳು ಹಂಗ ಕಥೆ ಹೇಳ್ಕೊತಿದ್ರು ಸರಿಯಾಗಿ ಹೇಳಿದ್ರು. ಯಾನ್ ಕಥೆ ಹೇಳಿದ್ರು ಚೆನ್ನಾಗಿ, ಯಾನ್ ಚೆನ್ನಾಗಿ ಹೇಳ ತೆರಿತು ಹೋಗ್ತಾರೆ. ಬರೀ ನೀವು ಹಿಂದಿ ಅನುವಾದ ಕೊಟ್ರಿ ಅಂದ್ರ ಇದಕ್ಕಿದ್ದಂಗೆ ಓದ್ದಪ್ಲೆ ಆಯ್ತು. ಅದ್ರಾಗ ಮತ್ತೆ ಸ್ವಲ್ಪ
ಎಲ್ಲೆಲ್ಲಿ ಇಲ್ಲಿ ಯಾಕೆ ಹೇಳ್ಯಾರ ಇಲ್ಲಿ ಯಾಕೆ ಮತ್ತೆಷ್ಟು ಚಲೋ. ನಾವು ಹೇಳುವಾಗ ಏನ್ ಬರ್ಕೊಂಡು ತೊಗೊಂಡಿದ್ದೀರಲ್ಲ ಅದಕ್ಕೆ ಹೇಳಿದ್ರೆ ಮತ್ತೆಷ್ಟು ಚೆನ್ನಾಗಿ ಆಗ್ತಾವ. ಅದಕ್ಕೆ ನೀವು ಹಿಂದಿ ಓದೋಕ್ಕಿಂತಲೂ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ಹಾ ಹಾ ಇಲ್ಲಾಂದ್ರೆ ಬಸವ ನಾಳೆಗಳು ಕನ್ನಡ ಓದ್ಬಿಡ್ತಾನೆ ನಿಮ್ಗೆ. ನನ್ನ ಬಳಿ ಕನ್ನಡ ಅದ ಕನ್ನಡಿಗರ ಅಂತ ಅವನ ಬಳಿ ಕನ್ನಡ ಓದ್ಬಿಡ್ತಾನೆ ನಾಳೆ ನಿಮ್ ಬಳಿ. ಆಯ್ತಾ? ಹಾ ಇಲ್ಲ ಪ್ರಯತ್ನ ಬೇಕು. ಪ್ರಯತ್ನ ಮಾಡಿದ್ರೆ ಬರ್ತದ. ಬರ್ತದ. ಹಾ ಹಾ ತಹ ನೋಡ್ರಿ, ಈಗ ಸಂಬಂಧದ ಬಗ್ಗೆ ಹೇಳ್ತಾರ. ಸಂಬಂಧದ ಬಗ್ಗೆ ವಿಚಾರ ತಹ घट आदि का द्रव्यते त्वक इंद्रिय का संयोग संबंध है. घट ಮೊದಲಾದ ದ್ರವ್ಯದೊಡನೆ ತ್ವಕ್ ಇಂದ್ರಿಯ ಮೊದಲ ಸಂಯೋಗ ಸಂಬಂಧ. ಸಂಯೋಗ ಕ್ರಿಯಾಜನ್ಯ ಹೋವೆ. ಸಂಯೋಗ ಹೆಂಗಿರ್ತದ? ಸಂಯೋಗ ಜನ್ಯ ಇರೋದ್ರಿಂದ ಅನಿತ್ಯ, ಅದು ಕ್ರಿಯಾ ಸಂಯೋಗ ಕ್ರಿಯಾಜನ್ಯ ಹೋವೆ. ಸಂಯೋಗ ದೋ ದ್ರವ್ಯ ಕಾ ಹೋವೆ. ಸಂಯೋಗ ಯಾವಾಗಲೂ ಎರಡು ದ್ರವ್ಯಗಳನ್ನೇ ಅವು ದೋ ದ್ರವ್ಯ ಕಾ ಸಂಯೋಗ ಹೋವೆ. त्वक इंद्रिय वायु के परमाणु जन्य यारू दो द्रव्य का संयोग होवे. ಎರಡು ದ್ರವ್ಯಗಳ ಸಂಯೋಗ ಆಗುತ್ತದೆ. ಅವು ಎರಡು ದ್ರವ್ಯಗಳು ಅದಾವಂತ ಅದರಿಂದ ಅಂದ್ರೆ ತ್ವಕ್ ಇಂದ್ರಿಯ ವಾಯುದು ಪರಮಾಣುಜನ್ಯ ಇರುತ್ತದೆ. ತ್ವಕ್ ಇಂದ್ರಿಯ ವಾಯುದು ಪರಮಾಣುಜನ್ಯ ಇರುತ್ತದೆ. ವೇದಾಂತಿ ಅನಂತರ ಬಸು ತ್ವಕ್ ಇಂದ್ರಿಯವು ವಾಯುದ ಪರಮಾಣುಜನ್ಯ ಇರುತ್ತದೆ. ಈಗ ನೀವು ಏನು ವೇದಾಂತಿ ಏನಂತೀರಿ? ನಾವು ಬಸ್ಸು ಹೇಳಿ ನೀವು. ಅವ್ರು ಏನ್ ಹೇಳ್ತಾರ? ತ್ವಕ್ಕಿಂದ್ರಿಯ ವಾಯುಕೆ ಪರಮಾಣುಜನ್ಯ ಹೇ. ವೇದಾಂತಿಗಳು ಏನಂತೀರಿ? ಬಸ್ಸು ಬಸ್ಸು ಅದೇನು ವಾಯುದ ಸತ್ವಗುಣದಿಂದ ತ್ವಾಚಿಂದ್ರಿ ಹುಡ್ತು, ಆಕಾಶದ ಸತ್ವಗುಣದಿಂದ ಸ್ರೋತ್ ಹುಡ್ತು. ಒಂದೊಂದು ಭೂತಗಳಿಂದ ಒಂದೊಂದು ಆಯಾ ಭೂತಗಳದ ಸತ್ವಗುಣದಿಂದ ಜ್ಞಾನೇಂದ್ರಿಯ. ಅಷ್ಟೇ ಗುರ್ತಿರ್ತದ. ಕರಿ ಯಾನ್ ಕೇಳಿದ್ರು ಒಮ್ಮೆ 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 ಅಚಾನಕ್ ಕೇಳ್ಕೊಳ್ಳೆ ಯಾನ್ ಗುರ್ತದ ಅವನಿಗೆ, ಇದು ಗುರ್ತಿಲ್ಲ ಅಂತ ಹಿಂಗಿಲ್ಲ. ತಿಳಿಸಿಲ್ಲ? ವಾಯುದ ಪರಮಾಣು ಜನ್ಯ ಇರುತ್ತದೆ ನೋಡಿ. ವಾಯು ಪರಿಣಾಮದ ಆರಂಭವಾದಿ ಕಾರಣ ಅವರ ಆರಂಭವಾದಿ ಇರೋಣ ಅದರದಿಂದ. ಆರಂಭವಾದಿ ನೈಯಾಯಿಕರು, ಅವರು ಪರಿಣಾಮವಾದಿ, ಇವರು ಚೇತನವಾದಿ. ವಿವರ್ತವಾದ ಯಾತೆ ವಾಯು ರೂಪ ದ್ರವ್ಯ ಹೇ, ಅದು ವಾಯುರೂಪ ದ್ರವ್ಯ. ಘಟನೋ ಪ್ರತಿರೂಪ ದ್ರವ್ಯ ಇರುತ್ತದೆ. ದೋ ದ್ರವ್ಯ ಕಾ ಸಂಯೋಗ ಹೋವೆ ಅಂತ ಏನ್ ಹೇಳಕತ್ತಾರ, ಅದರದು ಆ ವಾಯುನು ಕೂಡ ದ್ರವ್ಯ, ಘಟನು ಕೂಡ ದ್ರವ್ಯ. ದ್ರವ್ಯ कहूं तो त्वक इंद्रिय का गोलक जो शरीर ताकि क्रियाते. ಕೆಲವೆಡೆಯಲ್ಲಿ ತ್ವಕ್ ಅಂದ್ರೆ ತ್ವಾಚೇಂದ್ರಿಯ ಗೋಲಕ ಯಾನ್ ಶರೀರ, ಅದರ ಕ್ರಿಯೆಯಿಂದ ಶರೀರದ ಕ್ರಿಯೆಯಿಂದ त्वक और घट का संयोग होवे है. और कहूं घट की क्रिया से त्वक और घट का संयोग होवे है. कहूं दोनों में क्रिया से संयोग होवे है. दोनों की क्रिया से संयोग होवे. संयोग ಮನೆ ಹೇಳೋದು ಸಂಯೋಗ. ಸಂಯುಕ್ತ ವ್ಯವಹಾರಕ್ಕೆ ಯಾವುದೋ ಕಾರಣೀಭೂತ ಇರೋದು ಅದಕ್ಕೆ ಸಂಯೋಗ ಅಂದ್ರಿ. ಸಂಯುಕ್ತ ಎರಡು ಕೂಡ್ಕೊಂಡು ಸಂಯುಕ್ತ ವ್ಯವಹಾರ, ಸಂಯೋಗಕ್ಕೂ ಸಂಯುಕ್ತ ಎರಡು ಕೂಡ್ಕೊಂಡು ಈ ವ್ಯವಹಾರಕ್ಕೆ ಯಾವುದು ಕಾರಣಭೂತದೋ ಅದಕ್ಕೆ ಸಂಯೋಗ ಅಂದ್ರಿ. ಸಂಯೋಗ ಯಾವಾಗಲೂ ಕ್ರಿಯಾಜನ್ಯ ಇರುತ್ತದೆ. ಸಂಯೋಗ ಲಕ್ಷಣ ಇಲ್ಲ, ಲಕ್ಷಣ ಹೇಳುವುದಿಲ್ಲ. ಸಂಯೋಗ ಒಂದು ಕರ್ಮಜ ನೋಡಿ. ಇದೇ 7ನೇ ಪ್ರಕಾಶಗಳು ಶುರುವಾತಿಗೆ ಸಂಯೋಗದ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳ್ಕೊಂಡು ಬಂದರು. ಒಂದು ಸಂಯೋಗ, ಕರ್ಮಜ ಸಂಯೋಗ, ಸಂಯೋಗದ ಸಂಯೋಗ. ಆ ಕರ್ಮದ ಸಂಯೋಗದಲ್ಲಿ ಅನ್ಯತರ ಕರ್ಮಜ ಸಂಯೋಗ, ಉಭಯತರ ಕರ್ಮಜ ಸಂಯೋಗ. ಈ ಸಂಯೋಗದ ಕಾರಣ ಸಂಯೋಗಜನ್ಯ ಕಾರ್ಯಕಾರಿದು ಸ್ವಲ್ಪ ಕಠಿಣದ. ಸಹಜ ಸಂಯೋಗ ಈ ರೀತಿಯಿಂದ ಸಂಯೋಗ ಇಷ್ಟು ಪ್ರಕಾರ ಅದ. ಸಂಯೋಗ ಇಷ್ಟು ಪ್ರಕಾರ ಅದ. ಈಗ ದೋ ದ್ರವ್ಯ ಕಾ ಸಂಯೋಗ ಹೋವೆ. ಈಗ ಕಲ್ಲ ಬಂದು ಇಲ್ಲಿ ಬಡಿತಂತ ತಿಳ್ಕೊರಿ, ನಿಮ್ಗೆ ಸಂಯೋಗ ಐತೇನಿಲ್ಲ. ಅಥವಾ ನೀವೇ ಹೋಗಿ ಗಿಡಕ್ಕೆ ಹಾಯ್ದ್ರಿ, ಹೌದಿಲ್ಲ? ಅನ್ಯತರ ಕರ್ಮಜ ಸಂಯೋಗ
ಉಭಯ ಕರ್ಮದ ಸಂಯೋಗ. ಹಾ, ಕಲ್ಲವೇ ಬಂದು ಬಡಿತಂದ್ರೆ ಇದು ಒಂದು ಕ್ರಿಯಾದಿಂದ, ಅಥವಾ ಈ ಶರೀರ ಹೋಗಿ ಬಡಿತಂದ್ರೂ ಸಂಯೋಗ ಆಗುತ್ತೆ. ಅದಕ್ಕೆ ಉಭಯ ಕರ್ಮದ ಸಂಯೋಗ, ಅನ್ಯತರ ಕರ್ಮದ ಸಂಯೋಗ, ಇವು ಪ್ರಭಾಕರದ ಬರ್ತಾವ. ಎರಡು ಮೇಷದ ಒಳಗ ಹಾ ಸಂಯೋಗ, ಉಭಯ ಕರ್ಮದ ಸಂಯೋಗ ಇಲ್ಲ. ಇನ್ನು ಸಹಜ ಸಂಯೋಗ ಅದು ಬಂಗಾರದಲ್ಲಿ ಏನು ಪಾರ್ಥಿವ ದ್ರವ್ಯ ಮತ್ತು ತೇಜ ದ್ರವ್ಯ ಎರಡು ಏಕ್ದಮ್ ಕುಡ್ಕೊಂಡಿರ್ತಾವು ಎರಡು, ಅದಕ್ಕೆ ಸಹಜ ಸಂಯೋಗ. ಅಂದ್ರೆ ದ್ರವ್ಯದ ಹುಟ್ಟು ಕಾಲದಲ್ಲೇ ಎರಡುಗಳ ಸಂಯೋಗ, ಅದಕ್ಕಂತೇವೆ ನಾವು ಸಹಜ ಸಂಯೋಗ. ನೀವು ಅದು ಪ್ರತ್ಯಕ್ಷ 7ನೇ ಪ್ರಕಾರದ ಶುರುವಾತಿಗೆ ಸಂಯೋಗದ ಬಗ್ಗೆ ಇವೆಲ್ಲ ಎಷ್ಟು ಪ್ರಕಾರದ ಕೊಟ್ಟರು, ಅಂತೂ ಇಲ್ಲಿ ಸ್ವಲ್ಪದಾಗ ಕೊಟ್ಟರು. ಅದಕ್ಕಂದ್ರೆ ಇವೇನ್ ತಿಳ್ಕೋಬೇಕು, ಉಭಯ ಕರ್ಮದ ಸಂಯೋಗ, ಅನ್ಯತರ ಕರ್ಮಜ ಸಂಯೋಗ. ಯಾರೇ ಹೊಡೆದ್ರ ಬಡಿತಂದ್ರೆ ಸಂಯೋಗ ಐತೇನಿಲ್ಲ, ಅಥವಾ ನೀವೇ ಹೋಗಿಸಿಂದ ಗಿಡ ಕಾಯ್ದಿರಿ ಅದಿಲ್ಲ. ಅಂತೂ ಈ ತ್ವಾಚ ಇಂದ್ರಿಯ ಹಂಗ ನೇತ್ರ ಇಂದ್ರಿಯದಿಂದ ವೃತ್ತಿ ಹೊರಗೆ ಹೋಗಿ ಈ ಘಟಕ ಸಂಬಂಧ ಆಯ್ತು ಸಂಯೋಗ. ಸಂಯೋಗ ಹಂಗ ತ್ವಾಚ ಇಂದ್ರಿಯದಿಂದ ವೃತ್ತಿ ಇಂದ್ರಿಯ ಬಿಟ್ಟು ಹೊರಗೆ ಹೋಗುದಿಲ್ಲ. ಕಿಂತು ಶರೀರ ಅಂದ್ರ ಈ ಶರೀರದ ಕ್ರಿಯಾದಿಂದಲೇನೆ ಆಗ್ಬೇಕು, ಇಷ್ಟ ಹೇಳ್ಬೇಕಾರ. ठीक घटकी क्रियाते त्वक घटका संयोग हुए. घटದ ಕ್ರಿಯಾದಿಂದ ಪಕ್ಷಿ, ಈಗ ಪಕ್ಷಿ ಏನ್ರಿ ಬಂದು ಡೈರೆಕ್ಟ್ ಗಿಡ ಮೇಲೆ ಕೂತು, ಆ ಪಕ್ಷಿದ ಕ್ರಿಯಾದಿಂದ ಪಕ್ಷಿ ಅದಕ್ಕೆ ಅನ್ಯತರ ಸಂಯೋಗ. ಉಭಯ ಅಂದ್ರೆ ಎರಡು ಕೂಡ್ಕೊಂಡು ಒಂದರ ಕ್ರಿಯಾಯಿಂದ ಆ ಘಟದೇ ಈ ಕ್ರಿಯಾ ಇದೆ ಫಕ್ತ शरीर का. त्वक घट का संयोग हुए. कहूं दोनों में क्रियाते संयोग हुए, दोनों को क्रियाते उभय कर्मज संयोग. नेत्र में तो गोलक ने छोड़ के केवल इंद्रिय में क्रिया हुए है. ನೇತ್ರದಲ್ಲಿ ಗೋಲಕವನ್ನು ಬಿಟ್ಟು, ಗೋಲಕ ಗೋಲಕ ಒಳಗ ಇದ್ರೊಳಗೆ ಇಂದ್ರಿಯ ಇರ್ತದ. ಗೋಲಕ್ ಬಿಟ್ಟು ಅಂದ್ರೆ ಏನು, ಅದು ಬಿಟ್ಟೆ ಹೋತಾ ತಿಂದಿಲ್ಲ. ಈಗ ವೃತ್ತಿ ಹೊರಗೆ ಹೋಗ್ಯದ, ಗೋಲಕ್ನ छोड़के ಫಕ್ತ ಇಂದ್ರಿಯ ಅಟ್ಟೆ ಹೋಗ್ತದ. ಇಂದ್ರಿಯ ಹೊರಗೆ ಹೋಗಿನೇ ಆ ಘಟದ ಪ್ರತ್ಯಕ್ಷ ಆಗ್ತದೆ. ಮತ್ತೆ ಇವುಗಳಿಗೆ छोड़के ಅಂದ್ರೇನು, ಅವು ಇದು ಮಾಡ್ತಾವ, उघड झाप येतो, उघड झाप होतो. परंतु क्रिया ಆಗ್ಯದ ಅಂದ್ರೆ ಅದು ಹೋಗ್ಯದೇನು ಇಲ್ಲ, ಗೋಲಕ್ ಹೋಗಲ್ಲ. ಹೇಳದಂದ್ರೇನು, ಗೋಲಕದಲ್ಲಿ ಕ್ರಿಯೆ ಆಗ್ತದ, ಮುಚ್ಚೋದು ತೆರೆಯೋದು ಮುಚ್ಚೋದು ತೆರೆಯೋದು ಆಗ್ತದಿಲ್ಲ, ಕ್ರಿಯೆ ಏನಾಗ್ತದ. पण ಗೋಲಕ ಮಾತ್ರ ಹೊರಗೆ ಹೋಗೋದಿಲ್ಲ, ಕೇವಲ ಇಂದ್ರಿಯ ಮಾತ್ರ ಹೋಗುತ್ತದೆ. ठीक है. नेत्र में तो गोलक ने छोड़ के केवल इंद्रिय में क्रिया हुए है, परंतु त्वक इंद्रिय में गोलक ने छोड़ के स्वतंत्र में कदी क्रिया हुए नहीं. ಆದ್ರಿಂದ ತ್ವಕ್ ಇಂದ್ರಿಯ ಗೋಲಕ ಯಾವುದು, ಈ ಶರೀರ ಶರೀರ ಬಿಟ್ಟು ಕ್ರಿಯೆ ಆಗ್ತದೇನು ನೋಡ್ರಿ. ಹಸ್ತತರು ಸಂಯೋಗ, ವೃಕ್ಷ ಹಸ್ತ ಸಂಯೋಗ. ಈಗ ಕಾರಣಕಾರ ಸಂಯೋಗ ಸಂಯೋಗ ಅದು ಕಾರಣಕಾರ ಸಂಯೋಗಜನ್ಯ ಕಾರ್ಯ ಸಂಯೋಗ. ಮೊದಲು ಹಸ್ತತರು ಸಂಯೋಗ. ಈ ಗಿಡಕ್ಕೆ ನೀವು ಸುಮ್ ಕೈ ಹಿಡಿದು ನಿಂತ್ರಿ, ಹಿಂಗ್ ನಿಂತ್ರಿ, ಎದ್ರದ ಇದಾಗ್ಯದ, ಇದಕ್ಕೆ ಕ್ರಿಯೆ ಹಸ್ತಗ್ಯದ. पण ಇದಕ್ಕೆ ಬಿಟ್ಟು ಆಗ್ಯದೇನು, ಶರೀರ ಬಿಟ್ಟಾಗಿಲ್ಲ, ಶರೀರ ಹಿಡ್ಕೊಂಡೇ ಆಗ್ಯದ. ಅದು ಅದಕ್ಕೆ ಮೊದಲು ಹಸ್ತತರು ಸಂಯೋಗ, ನಂತರ ಕಾಯ ತರು ಸಂಯೋಗ. ಕಾಯಿಂದ ಶರೀರ ಸಂಯೋಗ ಆಗ್ತದೆ. ಹಂಗ ಈ ತ್ವಾಚ ಇಂದ್ರಿಯದಲ್ಲಿ ಗೋಲಕ ಅಂದ್ರೆ ಶರೀರ ಬಿಟ್ಟು ಹೊರಗೆ ಕ್ರಿಯೆ ಆಗುದಿಲ್ಲ. ಅಲ್ಲಿ ಹಂಗ ಗೋಲಕ ಏನು ಇವು ಅದಾವ, ಗೋಲಕ ಎಲ್ಲದರಲ್ಲಿ ಗೋಲಕ ಕಿಟಕಿ ಇಂದ್ರಿಯ ಒಳಗದಾವ. ಇಂದ್ರಿಯ ಒಳಗದಾವ, ಅವಕ್ಕೆ ಇಂದ್ರಿಯ ಮತ್ತೆ ಒಳಗೊಂದೊಂದು ದೇವತಾ ಅದಾವ ಒಳಗ, ಹೌದಿಲ್ಲ. ಅದರಂತೆ ನೇತ್ರದಲ್ಲಿ ಗೋಲಕವನ್ನು ಬಿಟ್ಟು ಕೇವಲ ಇಂದ್ರಿಯದಲ್ಲಿ ಕ್ರಿಯೆ ಆಗುತ್ತದೆ. ಅದರಂತೆ ಆದರೂ ತ್ವಕ್ ಇಂದ್ರಿಯದಲ್ಲಿ ಗೋಲಕ ಅಂದ್ರೆ ಶರೀರ ಬಿಟ್ಟು ಸ್ವತಂತ್ರ ಕ್ರಿಯೆ ಆಗುವುದೇ ಇಲ್ಲ. ಸ್ವತಂತ್ರ ಕ್ರಿಯಾ ಕದಿ भी होवे नहीं. याते त्वक इंद्रिय का गोलक जो शरीर, त्वक इंद्रिय का गोलक ಯಾವುದು शरीर, ताकि क्रियाते वह घटाधिक विषय की क्रियाते, घटाधिक विषय की क्रियाते वह दोनों की क्रियाते त्वक का घटाधिक द्रव्यते संयोग होवे. तब त्वाच ज्ञान
ಹೋಗಿ ತ್ವಾಚದಿಂದ ಅಂದ್ರೆ ತ್ವಕ್ ಇಂದ್ರಿಯ ಉತ್ಪನ್ನವಲ್ಪಟ್ಟಂತ ಜ್ಞಾನ ಆಗುತ್ತದೆ. ತಹ ತ್ವಾಚ ಪ್ರತ್ಯಕ್ಷ ಪ್ರಮ ಫಲ. ತ್ವಾಚ ಪ್ರತ್ಯಕ್ಷ ಜ್ಞಾನ ಇದು ಫಲ. ತ್ವಕ್ ಇಂದ್ರಿಯ ಕರ್ಣ. ತ್ವಕ್ ಇಂದ್ರಿಯ ಏನೈತಿ ಕರ್ಣ. ತ್ವಕ್ ಇಂದ್ರಿಯ का घट से संयोग संबंध व्यापार है. ತ್ವಕ್ ಇಂದ್ರಿಯದಿಂದ संयोग ಏನಾಗ್ತಲ್ಲ ಆ संयोग ಏನಾಯ್ತು व्यापार. काय थे त्वक और घट के संयोग के उपादान कारण घट त्वक दोनों है. घटದ ಸಂಯೋಗಕ್ಕೆ ಉಪಾದಾನ ಕಾರಣ ಘಟ ಮತ್ತು ತ್ವಾಚೇಂದ್ರಿಯ ಎರಡೂ ಇದ್ದಾವ. ಆದ್ರಿಂದ ಯಾತೆ त्वक इंद्रिय जन्य व संयोग है. त्वक इंद्रिय जन्य ಅಂದ್ರೆ ಕಾರಣತೆ ಉಪಜಕ್ಕೆ ಕಾರ್ಯಕ್ಕೂ उपजावे सो व्यापार ಅದೇ ಹೇಳಕತ್ತಾರ ಅವರು. त्वक इंद्रिय जन्य व संयोग है और त्वक इंद्रिय का कार्य जो त्वाच प्रमाता का जनक है. त्वाच इंद्रिय कारण अದೇ ಲಕ್ಷಣ ಕುಣಿಸ್ಕೊಟ್ರು. ಮತ್ತೊಂದೇನಿಲ್ಲ, ಕಾರಣತೆ ಉಪಜಕ್ಕೆ ಕಾರ್ಯಕ್ಕೂ उपजाविಸುವ ವ್ಯಾಪಾರ ಕೈ ಅದೇ ನಿಮ್ಗೆ ತಿಳಿಸ್ಕೊಟ್ರು ಅಷ್ಟೇ. ತಿಳಿತಿ नड्री इस कारण है त्वक का घट से संयोग व्यापार है. त्वक का घट से संयोग व्यापार है. जहाँ त्वक से घट की घटत्व जाति का यदि त्वक इंद्रियದಿಂದ घटದು त्वक इंद्रियದಿಂದ घटದು घटत्व जाति का ಅದು दूर दूर ಬಿದ್ದ ನೋಡ್ರಿ. घटत्व जाति का ಎರಡು ಕೂಡಿಸ್ರಿ. घटत्व जाति का स्पर्शादि गुणन का त्वाच प्रत्यक्ष होवे ता त्वक इंद्रिय करण है. घटದ ಏನ್ರಿ ನೇತೇಂದ್ರಿಯಿಂದ ಘಟ ತ್ವಕ್ ಇಂದ್ರಿಯದಿಂದ ಘಟದು ಆ ಘಟದಲ್ಲಿರುವ ಘಟತ್ವ ಜಾತಿದು ಸ್ಪರ್ಶಾದಿ ಗುಣಗಳದು ತ್ವಾಚ ಪ್ರತ್ಯಕ್ಷ ಆಗುತ್ತಲ್ಲಿ ತ್ವಕ್ ಇಂದ್ರಿಯ ಏನೈತಿ ಕಾರಣ. प्रत्यक्ष प्रमा फल है. संयुक्त समवाय संबंध व्यापार है. संयुक्त समवाय संबंध ಏನದ व्यापार. काय थे त्वक इंद्रिय संयुक्त कहिए संयोग वाला जो घट मत ಅದು ಬಿಡಿಸಿ ಹೇಳ್ತಾರೆ. ಇದೇ ಹೊಳ್ಳಿ ಮತ್ತ ಈಗ ಹೇಳುದೇ ಮತ್ತೆ ಹೊಳ್ಳಿ ನಿಮ್ಗೆ ತಿಳಿಸೋ ಸಲುವಾಗಿ. त्वक इंद्रिय संयुक्त कहिए संयोग वाला जो घट ಅವರು ವಿದ್ಯಾನಂದರು ಅವರು ಹೊಳ್ಳಿ 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 ಅದೇ ಬಿಡಿಸಿ 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 ಹೇಳ್ಕತ್ತಾರ. ಹೇಳುದೇ ನಿಮ್ಗೆ ಹೇಳುದೇ ತಿಳಿವಲ್ದಂದ್ರೆ ಹೆಂಗೆ ಪ್ರಭಾಕರ್ ತಿಳಿವಲ್ದು ಅವ್ರು ಎಷ್ಟು ತಿಳಿಸಿ ಅದೇ ನೋಡಿ ಮ್ಯಾಲೇನು ಹೇಳಿದ್ರಲ್ಲ ಅದೇ ಮತ್ತೆ ಬಿಡಿಸಿ ಹೇಳ್ಕತ್ತಾರೆ. ಇಟ್ಟು ಬಿಡಿಸಿ ಹೇಳಿದ್ರು ತಿಳಿಯಾಗತ್ತೀರಿ ಹ್ಯಾಂಗೆ ತಿಳಿಯಲು ಅವ್ರು विद्यानंद कायते त्वक इंद्रिय संयुक्त कहे संयोग वाला जो घट तामे घटत्व जाति का तामे अंदर घट ಅದರಲ್ಲಿ घटत्व जाति का अंदर जाति व्यक्ति और स्पर्शादि गुणन का समूह है. स्पर्शादि के गुणಗಳದು ಸಮೂಹ है. ಜಾತಿದೊಡನೆ ಘಟದಲ್ಲಿ ಈ ಘಟ ಇಂದ್ರಿಯದು ಆ ಘಟದಲ್ಲಿರುವ ಘಟತ್ವ ಜಾತಿ ಆ ಘಟದಲ್ಲಿ ಇರುವ ಸ್ಪರ್ಶ ಗುಣಾದಿಗಳು ಗುಣದೊಡನೆ ಜಾತಿದೊಡನೆ ಸಮೂಹ ಸಂಬಂಧ. ಜಾತಿ ವ್ಯಕ್ತಿಗೂ ಸಮೂಹ ಸಂಬಂಧ गुणदोड़ने समूह संबंध. घटाधिक के स्पर्शाधिक गुणन में जो स्पर्शत्वाधिक जाति तिनकी त्वाच प्रत्यक्ष प्रमा होवे है. आ स्पर्शदली मत स्पर्शत्व जाति स्पर्शेದು ಗುಣ ಆ ಸ್ಪರ್ಶದಲ್ಲಿ ಮತ್ತು ಸ್ಪರ್ಶತ್ವ ಜಾತಿ ಅದರದು ಪ್ರಮ ಹೋಯ್ ತಹ त्वक इंद्रिय करण है. त्वक इंद्रिय ಅನ್ನದ ಕಾರಣ ಸ್ಪರ್ಶತ್ವಾದಿಕನಿಗೆ ಪ್ರತ್ಯಕ್ಷ ಪ್ರಮ ಫಲ है. ಸ್ಪರ್ಶತ್ವಾದಿಗಳ ಪ್ರತ್ಯಕ್ಷ ಜ್ಞಾನವೇ ಫಲ ಐತಿ. ಇನ್ನು ಅದ್ರೊಳಗ ನಿಮ್ಗೆ ಹೆಂಗ್ ಸಂಬಂಧ जो संयुक्त समवेत समवाय संबंध है ಅಲ್ಲಿ संयुक्त समवेत समवाय संबंध है. ಹೆಂಗ್ ಸಂಯುಕ್ತ ಅಂದ್ರೆ ಘಟ ಸಮವೇತ ಸಂಯೋಗ ಸಮವಾಯ ಅನ್ರಿ ಅದು ಸ್ಪರ್ಶ ಗುಣ ಅದರಲ್ಲಿರುವ ಸಮವೇತ ಸಮವಾಯ ಸಂಬಂಧ ಸ್ಪರ್ಶತ್ವ ಜಾತಿ ಸ್ಪರ್ಶ ಗುಣ ಜೋಡಣೆ ಸಮವಾಯ ಸಂಬಂಧ ಆ ಸ್ಪರ್ಶ ಗುಣದಲ್ಲಿ ಸ್ಪರ್ಶತ್ವ ಜಾತಿ ಸಮವೇತ ಸಮವಾಯ ಸಂಬಂಧ ಜಾತಿ ವ್ಯಕ್ತಿಗೆ ಗುಣಿಗೆ ಸಮವಾಯ ಸಂಬಂಧ ಹೌದಿಲ್ಲ. ಆ ಗುಣದಲ್ಲಿ ಮತ್ತು ಜಾತಿ ಸ್ಪರ್ಶದಲ್ಲಿ ಸ್ಪರ್ಶ ಗುಣ ಸ್ಪರ್ಶದಲ್ಲಿ ಸ್ಪರ್ಶತ್ವ ಜಾತಿ ಅದರೊಡನೆ ಸಂಯುಕ್ತ ಸಮವೇತ ಸಮವಾಯ ಸಂಬಂಧ. सो व्यापार है. कायते त्वक इंद्रिय ಅಂತ ಹೇಳ್ತಾರೆ ನೋಡಿ. ಯಾಕಂದ್ರೆ त्वक इंद्रिय संयुक्त जो घट
ತ್ವಕ್ಕಿಂದ್ರಿಯದಿಂದ ಸಂಯೋಗ ಸಂಯುಕ್ತ ಅನ್ಬೇಕು. ಘಟ ಅದರಲ್ಲಿ ಸಂಯುಕ್ತ ಅಂದ್ರೆ ಸಂಯುಕ್ತ ಕೈಯೇ ಸಮವಾಯ ಸಂಬಂಧತೆ रहने वाले ಸ್ಪರ್ಶಾದಿಕ ಹೌದಿಲ್ಲ ಅಂದ್ರೆ ಗುಣ तिनमें स्पर्शत्वादिक जाति का समूह है. स्पर्शत्वादिक जाति का समूह है. ತಿಳ್ಗತ್ತಲ್ರಿ? ಹಾ ಈಗ ಏನಂತಾರೆ ಇವರು, ನೀವು ಸಮವಾಯ ನಿತ್ಯ ಅಂತ ಹೇಳ್ತೀರಲ್ಲ, ಸಮವಾಯ ನಿತ್ಯ ಅಂತ ಹೇಳ್ತೀರಲ್ಲ, ಮತ್ತ ಇಲ್ಲಿ ನೀವು ಸಂಯುಕ್ತ ಸಮೂಹ ವ್ಯಾಪಾರ ಯಾಕೆ ಹೇಳ್ಕತ್ತೀರಿ? ಯದ್ಯಪಿ ವ್ಯಾಪಾರ ಇದು ಸ್ವತಃ ಜನ್ಯದೆ, ಉತ್ಪನ್ನ ಆಗುವುದೇ ಇರುತ್ತದೆ, ಕಾರ್ಯ ಉತ್ಪನ್ನ ಮಾಡುವುದಿರುತ್ತದೆ. ಮತ್ತು ಆ ಸಮಯ ನೀವು ನಿತ್ಯ ಅಂತ ಹೇಳ್ತೀರಲ್ಲ, ಸಮವಾಯ ಸಂಬಂಧ ಸಂಯುಕ್ತ ಸಮವಾಯ ಹೇಳ್ಕತ್ತೀರಿ. ಸಮವಾಯ ಇದು ಜನ್ಯ ಇಲ್ಲ, ನಿತ್ಯದ. ಪರಂತು ಈ ವ್ಯಾಪಾರ ಏನೈತಲ್ಲ, ವ್ಯಾಪಾರ ಸಂಯುಕ್ತ ಸಮಯ ಸಂಬಂಧ ವ್ಯಾಪಾರ, ಈ ವ್ಯಾಪಾರ ಅನ್ನೋದು ಏನು ಹೇಳ್ಕತ್ತೀರಿ, ವ್ಯಾಪಾರ ಇದು ಸ್ವತಃ ಜನ್ಯದ, ವ್ಯಾಪಾರನು ಜನ್ಯನೇ ಅದ, ಹೌದಿಲ್ಲ? ಜನ್ಯ ಇದ್ರ ಉತ್ಪನ್ನ ಆಗುವುದು ಇರುವುದು, ಕಾರ್ಯ ಉತ್ಪನ್ನ ಮಾಡುತ್ತದೆ, ಉತ್ಪನ್ನ ಆಗಿ ತನ್ನ ಕಾರ್ಯಕ್ಕೆ ಉತ್ಪನ್ನ ಮಾಡುತ್ತದೆ. ಪರಂತು ನೀವು ಸಮವಾಯ ಯಾವಾಗಲೂ ನಿತ್ಯ ಅಂತ ಹೇಳ್ತೀರಲ್ಲ, ಮತ್ತೆ ಅದು ಹ್ಯಾಂಗ ಉತ್ಪನ್ನ ಆಗ್ತದ ಅಂತ ಯದ್ಯಪ್ ಗಾಲಿಯಲ್ಲಿ ಯದ್ಯಪ್ ಬರ್ಕೋರಿ. ಈ ತೆಳಗೊಂದು ಯದ್ಯಪಿ ಐತಿ ನೋಡ್ರಿ, ತೆಳಗ ಒಂದು ಯದ್ಯಪಿ ನಿತ್ಯ ಆಯ್ತಲ್ಲ, ತೆಳಗಿನ ಲೈನ್ಗೆ ನೋಡ್ರಿ, ತೆಳಗಿನ ಲೈನ್ಗೆ ಒಂದು ಯದ್ಯಪಿ ಐತಿ, ನಿಮ್ಗೆ ಗೊತ್ತ ಸಿಗ್ತೀರ? ಅದೇ ಇಲ್ಲಿ ಅನ್ಕೋರಿ ಅಂತಾನ. ಅಲ್ಲಿ ನಡ್ಬರ್ಕಂದ್ರ ಅಷ್ಟು ಇದು ಆಗಲ್ಲ, ಯದ್ಯಪಿ ಇಂದ್ರಿಜನ್ ನಿತ್ಯ. ಮತ್ತೆ ಮ್ಯಾಲ ಹೇಳೋದು ಮ್ಯಾಲೆ ಯದ್ಯಪಿ ಅನ್ಕೊಂಡ್ ಬಂದ್ರಿ ಅಂದ್ರ ಇಲ್ಲಿ ಇದ್ರಾಗ ಬಂದವ ಯದ್ಯಪಿ, ಅದೇ ಯದ್ಯಪಿ ಮೊದಲು ಅಂದ್ಬಿಡ್ರಿ. ಈ ಯದ್ಯಪಿ ಖಾಟ್ ಹೊಡೆದ್ರು ನಡೀತದ, ಬ್ರಾಕೆಟ್ ಮಾಡಿಬಿಡ್ರಿ, ತಿಳಿಸಿಲ್ರಿ? यद्यपि संयुक्त समवाय संयुक्त समवेत समवाय इन दोनों संबंध में समवाय भाग नित्य है. समवाय भाग तो यद्यपि नित्य है ಅಂದ್ರೆ ಅಷ್ಟು ಸಾಧು ಆಗಲ್ಲ ನೋಡ್ರಿ. ಮೊದಲಿಗೆ ಯದ್ಯಪಿ ಅಂದ್ರೆ ನಿಮ್ಗೆ ಧ್ಯಾನ ಬರ್ತದ, ಸಮವಾಯ ಭಾಗ ತೋ ನಿತ್ಯ है, संयुक्त संयुक्त पण समवाय भाग अरे ನಿಮ್ಮ मतलब नित्य ಐತೇನಿಲ್ಲ, नित्य है. सो इंद्रियजन्य नहीं, ನೀವು ನಿತ್ಯ ಅಂತೀರಿ ಅಲ್ಲ, ಅದಕ್ಕೆ ಹಿಂದೆ ಹೇಳಿರಿ ಸಂಯೋಗ ಜನ್ಯ ಐ, ಸಮವಾಯ ನಿತ್ಯ ಐ ಹಿಂದೆ ಹೇಳಿರಿ. ತಥಾಪಿ ಆದ್ರಿಂದ ಅದು ಸಂಯುಕ್ತ ಸಮವೇತ ಸಮವಾಯ ಸಂಬಂಧ ಸಂಯುಕ್ತ ಸಮವಾಯ ಸಂಬಂಧ ಇವಕ್ಕೆ ನೀವು ವ್ಯಾಪಾರ ಅನುಗುಡುದು ಅಂತ ಹೇಳ್ತಾರ. ಅಂದ್ರೆ ನಿಮ್ಮ ಯಾದ ಮ್ಯಾಲ ನೀವು ಏನ್ ಹೇಳಿರಲ್ಲ, ಸಂಯುಕ್ತ ಸಮವೇತ ಸಮವಾಯ ಸಂಬಂಧ ಅಂದ್ರೆ ಸ್ಪರ್ಶಾದಿ ಗುಣಗಳು ಸ್ಪರ್ಶತ್ವ ಜಾತಿ ಜೋಡಣೆ ಸಮವಾಯ ಸಂಬಂಧ ಏನ್ ಹೇಳಿರಲ್ಲ, ಸ್ಪರ್ಶ ಜಾತಿ ಕಾ ಸಮೂಹ ಹೇ. ಇವರು ಸಮೂಹ ಏನೈತೆ, ವ್ಯಾಪಾರ ಏನೈತೆ ಅಲ್ಲಿ ವ್ಯಾಪಾರ, ಆ ವ್ಯಾಪಾರನೂ ಕೂಡ ಜನ್ಯನೇ ಅದ. ವ್ಯಾಪಾರ ಏನೈತಲ್ಲ ಅದು ಜನ್ಯನೇ ಅದ, ಕಾರಣತೆ ಉಪಸ್ಕೆ ಕಾರ್ಯಕ್ಕೂ ಉಪಯೋಗ. ವ್ಯಾಪಾರನೂ ಕೂಡ ವ್ಯಾಪಾರವಾಲಾನೆ, ವ್ಯಾಪಾರ ಉಳಿದಿರುತ್ತದೆ, ವ್ಯಾಪಾರವಾಲಾನೆ, ವ್ಯಾಪಾರ ಕೂಡ್ಕೊಂಡೇ ಅದು, पण ಅದು ನಿತ್ಯ ಅಲ್ಲ. ನಿಮಗೆ ಯದ್ಯಪ್ಕಂದ್ರೆ ಅಭಿಪ್ರಾಯ ತಿಳಿತೇನಿಲ್ಲ. ವ್ಯಾಪಾರ ಸ್ವತಃ ಜನ್ಯ ಅಂದ್ರೆ ಉತ್ಪನ್ನ ಆಗಿ ಇರುವುದು, ಮತ್ತೆ ಕಾರ್ಯಕ್ಕೂ ಉತ್ಪನ್ನ ಮಾಡುತ್ತದೆ, ತಿಳಿತಿಲ್ಲ? ಆದ್ರಿಂದ ಅದು ನಿತ್ಯ. ಸೊ ಇಂದ್ರಿಯಜನ್ಯ ನಹಿ, ಆದ್ರಿಂದ ವ್ಯಾಪಾರ ನೀವು ಹೇಳುವುದು ಸಂಭವಿಸುವುದಿಲ್ಲ. सो इंद्रियजन्य नहीं याते व्यापार संभवे नहीं. तथापि और नोड़ी ಏನು ಹೇಳ್ತಾರೆ, संयोग वाले को संयुक्त कहिए. ಏನ್ರಿ ಈಗ ನಿಮ್ಗೆ ಸಮಯ ಮೇಲೆ ನಿತ್ಯ ಹೇಳಿರಿ, ಮತ್ತೆ ಈಗ ಅದಕ್ಕೆ ವ್ಯಾಪಾರ ಅಂತ ಹೇಳಕತ್ತೀರಿ, ಇದು ಹೆಂಗ್ ಸಂಭವಿಸ್ತದ? ಯಾವಾಗಲೂ ನಿತ್ಯ ಹೇಳ್ಕೊತ ನಿಮ್ಗೆ ಅನಿಸಿದಲ್ಲ, ಬರೋದಿಲ್ಲ ಅವ್ರು. ಅವ್ರು ನೋಡು ಪೂರ್ವ ಪಕ್ಷದ ಶಂಕ ಬರೋಬರ, ಸಮಯ ಯಾವಾಗಲೂ ನಿತ್ಯನೇ ಹೇಳ್ತೀರಿ, ಮತ್ತೆ ವ್ಯಾಪಾರನೂ ಕೂಡ ಅದು ಉತ್ಪನ್ನ ಆಗುದೇ ಇರ್ತದೆ, ಮತ್ತೆ ಅದಕ್ಕೆ ನೀವು ಸಮಯ ಸಂಬಂಧಕ್ಕೆ ವ್ಯಾಪಾರ ಅಂತ ಹೇಳಿ ಸಂಭವಿಸಲ್ಲ ಅಂದ್ರೆ ಅವರು ನೋಡಿ ಅವು ಇದು ಸಮಾಧಾನ. ಸಂಯೋಗ ವಾಲ್ಯಂಕು ಸಂಯುಕ್ತ ಕಹಿ,
संयोग वाले को संयुक्त कही. सो ಸಂಯೋಗ ಜನ್ಯ ಹೈ. ಅದು ಆ ಸಮಯ ನಿತ್ಯ ಅಂತ ನೀವು ಅಂದೇವಲ್ಲ, ಇಲ್ಲಿ ಮಾತ್ರ ಆ ಸಂಯೋಗ ಜನ್ಯ ಇರುತ್ತದೆ. ಅಂದ್ರೆ ಸಮವಾಯ ಭಾಗ ಏನೋ ನಿತ್ಯ ಅದ, ಆದ್ರೂ ಸಮವಾಯ ಸಂಬಂಧ ಆಗೋಕ್ಕಿಂತ ಪೂರ್ವದಲ್ಲಿ ಅದು ಸಂಯೋಗದಿಂದ ಹುಟ್ಟ್ಯದ. ನಿಮ್ಗಿಲ್ಲ ಅವ್ರ ಸಮಾಧಾನ ಮ್ಯಾಲಿಂದ ಯದ್ಯಪಿ ಕರಂದು ಸಮಾಧಾನಿ ಇದು ಶಂಕ ಏನು ಗುರ್ತೈತೇನು, ಏನು ಗುರ್ತೈತಿ? ಸಂಯುಕ್ತ ಸಂವೇದ ಸಮವಾಯ ಸಂಬಂಧ ವ್ಯಾಪಾರ ಅಂತ ಹೇಳಿದ್ರಿ, ಹೌದಿಲ್ಲ? ನಿಮ್ಮ ಮತದಲ್ಲಿ ಆ ಸಮವಾಯ ನಿತ್ಯ ಐತಿ, ಹೌದಿಲ್ಲ? ಮತ್ತೆ ಅದರಲ್ಲಿ ವ್ಯಾಪಾರ ಅಂತ ಹೇಳಿದಲ್ಲ, ಆ ವ್ಯಾಪಾರ ಜನ್ಯ ಇರುತ್ತದೆ, ವ್ಯಾಪಾರ ಜನ್ಯ ಇರುತ್ತದೆ. ಪರಂತು ನೀವು ಹೇಳೋದು ಸಮವಾಯ ನಿತ್ಯ ಇರುತ್ತದೆ, ಮತ್ತೆ ವ್ಯಾಪಾರ ಹೆಂಗ್ ಸಂಭವಿಸ್ತೈತಿ ಅಂತ ಉಂಟು. ಇವನೇನ್ ಹೇಳಿದ್ರು ಕಿ ಮೊದಲ ಏನು ಸಂಯೋಗ ಅದ, ಆ ಸಂಯೋಗ ಜನ್ಯ ಅದ. ಸಂಯೋಗ ಉಳ್ಳೋದಕ್ಕೆ ನಾವು ಮುಂದೆ ಸಂಯುಕ್ತ ಹತ್ತೇವು. ಆ ಸಂಯೋಗ ಆಗೋಕ್ಕಿಂತ ಪೂರ್ವದಲ್ಲಿ ಸಂಯೋಗ ಜನ್ಯ ಆಗ್ಯದಲ್ಲ, ಅದಕ್ಕೆ ಸಮವಾಯ ನಿತ್ಯ ಇದ್ರೂ ಸಂಭವಿಸುತ್ತದೆ. ನಿಮಗೆಲ್ಲ ನೋಡಿ, ತಥಾಪಿ ಸಂಯೋಗವಾದಿಯಂಕೂ ಸಂಯುಕ್ತ ಕೈಯೇ ಹೇ. ಆಯ್ತಾ? ಸಂಯೋಗ ಉಳ್ಳೋದಕ್ಕೆ ಏನಂತೀರಿ? ಅವು ಸಂಯುಕ್ತ ಅಂತೀವಿ, ಹೌದಿಲ್ಲ? ಸೊ ಸಂಯೋಗ ಜನ್ಯ ಹೇ, ಸಂಯೋಗ ಜನ್ಯ ಹೇ ಅಂದ್ರೆ ಸಮವಾಯ ಭಾಗ ಏನೋ ನಿತ್ಯ ಐತಿ, ಆದ್ರೂ ಸಮವಾಯ ಸಂಬಂಧ ಆಗೋಕ್ಕಿಂತ ಪೂರ್ವದಲ್ಲಿ ಸಂಯುಕ್ತ ಕೂಡ್ಕೊಂಡದು. ಸಂಯೋಗ ಸಮವಾಯ ಆಗೋಕ್ಕಿಂತ ಪೂರ್ವದಲ್ಲಿ ಅದು ಸಂಯೋಗ ಸಂಯುಕ್ತ ನಿತ್ಯ ಐತಿ. पण ಸಂಯುಕ್ತ ಏನೈತಲ್ಲ ಅದು ಮಾತ್ರ ಜನ್ಯ ಐತಿ, ಜನ್ಯ. ನೋಡು ಮತ್ತೆ ಓದ್ತೀನಿ ನಿಮ್ಗ. ಸಂಯೋಗ ವಾಲಿಯಂಕೂ ಸಂಯುಕ್ತ ಕಹೆ, ಸೋ ಸಂಯೋಗ ಜನ್ಯ है. ಆ ಸಂಯೋಗ ಏನದ? ಜನ್ಯ है. ಯಾತೆ ತ್ವಕ್ ಇಂದ್ರಿಯ का संयोग त्वक जन्य होने ते. ತ್ವಕ್ ಇಂದ್ರಿಯದು ಸಂಯೋಗ ತ್ವಕದಿಂದ ಉತ್ಪನ್ನವಾಗಿರುವುದರಿಂದ ತ್ವಕ್ ಸಂಯುಕ್ತ ಸಮವಾಯ. ಸಂಯುಕ್ತ ಸಮವಾಯ ಅಂದ್ರೆ ಸಮವಾಯ ಆಗೋಕ್ಕಿಂತ ಪೂರ್ವದಲ್ಲಿ ಸಂಯುಕ್ತ ಆಗ್ಯದಲ್ಲ, ಅದು ತ್ವಕ್ ಇಂದ್ರಿಯ ಜನ್ಯ ಐತನಿಲ್ಲ ಅಲ್ಲ. ನಿತ್ಯ ನೀವು ಸಮವಾಯ ನಿತ್ಯ ಅಂದ್ರೂ ಕೂಡ ಅವ್ರ ಸಮಾಧಾನ ಏನ್ ಹೇಳಿದ್ರು, ತ್ವಕ್ ಇಂದ್ರಿಯ ಜನ್ಯ ಮೊದಲ ಸಂಯುಕ್ತ. ತ್ವಕ್ ಇಂದ್ರಿಯಿಂದ ಸಂಯೋಗ ಐತಂದ್ರೆ ಸಂಯೋಗ ಸಮಯತೆ ನಿಮ್ಗ ಸಮವಾಯ ಸಂಬಂಧ ಯಾವ ಬರ್ತದ? ಸಂಯುಕ್ತ ವಾಲ್ಯಕ್ಕೂ ಸಮವಾಯ ಕೈ, ಸಂಯುಕ್ತ ಉಳ್ಳೋದಕ್ಕೆ ಸಮವಾಯ ಅನ್ರಿ. ಆ ಸಂಯುಕ್ತ ಜನ್ಯ ಐತನಿಲ್ಲ. ಇವ್ರು ಹೇಳಿದ್ರು ನಿಮ್ಗೆ ವ್ಯಾಪಾರ ಸಂಭವಿಸುದಿಲ್ಲ, ಸಮವಾಯ ನಿತ್ಯ ಐತಲ್ಲ. ನೀವು ನಿಮ್ಮದಲ್ಲಿ ಸಮವಾಯ ಯಾವಾಗಲೂ ನಿತ್ಯ ಅಂತ ಹೇಳ್ತಿರಿಲ್ಲ, ಮತ್ತೆ ಇದು ವ್ಯಾಪಾರ ಜನ್ಯ ಐತನಿಲ್ಲ. ಮತ್ತೆ ವ್ಯಾಪಾರ ಜನ್ಯ ಅಂದ್ರೆ ಸಮವಾಯ ನಿತ್ಯ ಅದ, ಹೆಂಗ್ ವ್ಯಾಪಾರ ಸಂಭವಿಸ್ತದ? ಇವ ಹೇಳಿದ್ರು ಮೊದಲ ತ್ವಕ್ ಇಂದ್ರಿಯ ಜನ್ಯ ಸಂಯೋಗ ಹೋವೆ, ಆ ಸಂಯೋಗ ಜನ್ಯ ಇದ್ದುದನ್ನೇ ಸಂಯುಕ್ತ ಆಗ್ತದೆ. ಸಂಯುಕ್ತ ವಾಲೇಕು ಸಮವಾಯ, ಸಂಯುಕ್ತ ಸಮವಾಯ ಸಂಬಂಧ ಅಂತ ಹೇಳ್ತೇವೆ ನಾವು. ಮತ್ತೆ ಸಮವಾಯ ಈ ಸಂಯುಕ್ತ ಕೂಡ್ಕೊಂಡದನಿಲ್ಲ, ಬರೇ ಸಮವಾಯ ನಿತ್ಯದ. पण ಈಗ ಸಮವಾಯ ಸಂಯುಕ್ತದಿಂದ ಕೂಡ್ಕೊಂಡದ, ಬರೇ ಸಮವಾಯ ಇಲ್ಲಿಗ ಈ ಸಂಯುಕ್ತ ಸಮವಾಯ ಸಂಬಂಧ ಹೇಳಕತ್ತಿದ್ದೇವೆ ನಾವು. ನಿಮ್ಗ ಈಗ ಆ ಸಮವಾಯ ಅಂತ ಹೇಳಕತ್ತಿಲ್ಲ ನಾವು. ನೀವು ಘಟದೊಡನೆ ಸಂಯೋಗ ಸಂಬಂಧ, ಘಟದೊಡನೆ ಸಂಯೋಗ ಸಂಬಂಧ, ಆ ಸಂಯೋಗ ಜನ್ಯದ, ಹೌದಿಲ್ಲ? ಅಲ್ಲಿ ಮುಂದೆ ನಾವು ಹೋಗುವಾಗ ಏನಂತೇವು? ಸಂಯುಕ್ತ ಅಂತೇವು. ಸಂಯುಕ್ತ ಸಮವಾಯ ಸಂಬಂಧ, ಸಂವೇತ ಸಮವಾಯ ಸಂಬಂಧ ಹಿಂಗೆ ಹೇಳ್ತೇವೆ. पण ಮೊದಲೇ ಆ ಸಂಯೋಗ ಜನ್ಯ ಇರೋಣದಿಂದ ಅದು ಸಂಯುಕ್ತ ಕೂಡ್ಕೊಂಡು, ಅದಕ್ಕೆ ನಾವು ಸಮವಾಯ ಅದಕ್ಕೆ ಕೂಡ್ಕೊಂಡು ಹೇಳ್ತೇವೆ. ಸಮವಾಯ ಸಂಬಂಧ ಹೇಳ್ಕತ್ತೇವೆ, ಬರೀ ಸಮವಾಯ ಸಂಬಂಧ ಹೇಳ್ಕತ್ತೀವಿ ಅವನು. ಹಾ, ಸಂಯುಕ್ತ ಜೊತೆ ಕೂಡ್ಕೊಂಡದದು ಸಮವಾಯ ಆಗೋಕ್ಕಿಂತ ಪೂರ್ವದಲ್ಲಿ. ಸಂಯುಕ್ತ ಸಮವೇತ ಸಮವಾಯ ಸಂಬಂಧ ಹೇಳ್ತೀವಲ್ಲ, ಅದು ಹೇಳೋಕ್ಕಿಂತ ಪೂರ್ವದಲ್ಲಿ ಇದು ಸಂಯೋಗ ಜನ್ಯ ಅದ, ಮತ್ತೆ ಸಂಯುಕ್ತ ಕೂಡ್ಕೊಂಡದ, ಸಂಭವಿಸ್ತದ. ಬದ್ದಂಗ ಈಗ ಹಾ ಎಲ್ಲಿ ಸಮವಾಯ
त्वक इंद्रिय का संयुक्त त्वक जन्य होने से त्वक संयुक्त समवाय और त्वक संयुक्त समूह समवाय त्वक इंद्रिय जन्य है। त्वक इंद्रिय जन्य तीसरी का तो समाधान त्वक इंद्रिय जन्य जो त्वाच प्रमाता के जनक है कहते व्यापार है ಆದ್ರಿಂದ ಅದಕ್ಕೆ ನಾವು ವ್ಯಾಪಾರ ಅಂತೇವು. ಇಲ್ಲಿ ಪರ್ಯಂತರವಾಗಿ ಈಗ ಏನ್ ಹೇಳಿದ್ರು ಭಾವ ಪದಾರ್ಥ ಬಗ್ಗೆ ಸಂಬಂಧ ಇಂದ್ರಿಯ ವ್ಯಾಪಾರ ಹೇಳಿದ್ರು. ಈಗ ಅಭಾವ ಬಗ್ಗೆ ಹೇಳ್ತಾ ಅಭಾವ ಗದ पण ಹೇಳ್ತಾರ ಈಗ ಅಭಾವ ಬಗ್ಗೆ ಹೇಳ್ತಾರ. ಜಹಾ ಪುಷ್ಪಾದಿಕ ಕೋಮಲ ಆದಿಕ ಅಂದ್ರೆ ನೀವು ಏನ್ ಬೇಕವ್ರಿ ಕೋಮಲ ಹಳ್ಳಿ ಹೂವ हल्दी मृदु पुष्पादि कोमल द्रव में कठिन स्पर्श के अभाव का और शीतल जल में उष्ण स्पर्श के अभाव का त्वच प्रत्यक्ष होवे. त्वच प्रत्यक्ष होता ಇದು कठिन मृदु कठिन नीर शीतल जल में उष्ण स्पर्श का अभाव बिसीद नीर ठंड तहा त्वक इंद्रिय करण है. अभाव की त्वच प्रमा फल है. अभाव त्वच इंद्रियದಿಂದ ಇದೆ अभाव ज्ञान त्वच इंद्रिय फल. इंद्रिय से अभाव का त्वक संयुक्त विशेषणता संबंध ವ್ಯಾಪಾರ ಅಂದ್ರೆ ಅಭಾವ ಯಾಕೆ ಹೇಳಿದ್ರು ಅಂದ್ರೆ ಅವರು ಅನುಪಲಬ್ಧಿ ಪ್ರಮಾಣ ಒಪ್ಪಿಲ್ಲ, ಅಭಾವ ಸ್ವತಂತ್ರ ಇರುವುದಿಲ್ಲ, ಅದ್ರ ಸಲುವಾಗಿ ಅಭಾವಕ್ಕೆ ಅವರು ವಿಶೇಷಣತಾ ಸಂಬಂಧ ಅಂತ ಹೇಳ್ಕೊಂಡು ಬಂದಾರ. ಕಾಯಿತೆ ತ್ವಕ ಇಂದ್ರಿಯಕ ನೋಡ್ರಿ ಇಲ್ಲಿ ಘಟಾಧಿಕ ಐತಲ್ಲ ಘಟಾಧಿಕ ಅಲ್ಲಿ ಪುಷ್ಪಾಧಿಕ ಮಾಡ್ಕೋಬೇಕು. ಪುಷ್ಪ ಘಟ ಜಾಗನಾಗೆ ಪುಷ್ಪ ಬರೀರಿ. ನಿಮ್ಮಲ್ಲಿ ಬರಬಾರದ ಬಸ್ ಏನದ ಹೇಳು ಓದು. ಕೆಳಗೆ ಅಟ್ಟೆ ಓದು, ಎಲ್ಲ ಓದ್ಬೇಡ. ಎಲ್ಲಿ ಶಬ್ದ ಹಾಕದ ಅಟ್ಟೆ ಓದು. ತ್ವಕ ಇಂದ್ರಿಯದು ಏನು ಪುಷ್ಪಾದಿಕ್ ದ್ರವ್ಯದೊಡನೆ ಸಂಯೋಗ ಇರುತ್ತದೆ. ನಿನ್ನಲ್ಲಿ ಪುಷ್ಪಾದಿಕ್ ಬರ್ದಾರಿಲ್ಲ, ಏನ್ ಘಟಾಧಿಕ ಅದ. ಕೋಂಬಲ ಇಲ್ಲ, ಅವನಿಗೆ ಸಿಕ್ಕಿಲ್ಲ ಅದು. ನೋಡ್ರಿ ನೀನು ಅಲ್ಲೇ ಬಟ್ ಇಟ್ಕೋತ ಬಂದೆ ಅಂದ್ರ ಮೊದಲು ಕೇಳ್ಕೋತು. ಅದಕ್ಕೆ ನೀನು ಕೇಳಿದ್ರೆ ಏನ್ ಬರ್ದಾರ, ನೀನ್ ಬರ್ದಾರ ಅಲ್ಲಿ ಬರ್ದಾರ. ನೀ ಅಲ್ಲೇ ಇದ್ಯೋ ಏನ್ ಮ್ಯಾಲ ಹೋಗಿದ್ಯೋ ಕೆಳಗ್ ಬಂದಿದ್ಯೋ ನಡ್ಬರ್ ಸಿಕ್ಕೊಂಡ್ ಬಿದ್ದಿದ್ಯೋ ಇನ್ನ ಹಿಂದೆ ಇದ್ಯೋ ನಮ್ಕಿಂತ ಮುಂದೆ ಹೋಗಿದ್ಯೋ. ಹುಷಾರಿದ್ರಂತ ನಮ್ಕಿಂತ ಮುಂದೆ ಹೋಗ್ತಾರ ಅವ್ರು. ಮುಂದಿಂದೆಲ್ಲ ಓದಿ ಈಚೆ ಕಡೆದೆಲ್ಲ ಓದಿ ಕೂತಿರ್ತಾರ ಅವ್ರು. ಇದ್ರಾಗ ಏನದ ಮತ್ತೆ ಇದೇ ಓದ್ತಾರ ಈಗ ಅವರು. ಇಷ್ಟೇ ಓದ್ತಾರ, ಸೋಮ್ ನೋಡ್ಕೊತ ಕೂತ್ಬಿಟ್ಟಿರ್ತಾರ ನಾವು. ಇದ್ರ ಬಿಟ್ಟು ಮತ್ತೆ ಏನದ ಇದೇ ಹೇಳ್ತಾರ ಈಗ ಅಂತ. ಸುಮ್ಮ ಓದ್ರಿ ನೀವು ಓದ್ರಿ ಸುಮ್ಮ. ಯಾರ ನನ್ ಗುರ್ತಾಗ್ಯದ ಇದು ಯಾನ್ ಹೇಳ, ನೀವ್ ಏನ್ ಹೇಳ್ತೀರಿ ಗುರ್ತಾಗ್ಯದ. ಮತ್ತೆ ಏನು ಇದ್ರ ಬಿಟ್ಟು ಏನ್ ಹೇಳ್ತೀರಿ. ಇವ್ರು ಮತ್ತೆ ಓದ್ಬೇಕು ಅವನಿಗೆ ತಿಳಿಸೋ ಸಲುವಾಗಿ. ಅವ ಸುಮ್ಮನೆ ಕುಂತಾನ ಎಲ್ಲ ಹೇಳ್ತೀವಿ ಅಂತೇಳಿ. ತಿಳಿತಾ ಅಂದ್ರೆ ಪುಷ್ಪಾದಿಕ್ ಯಾತೆ ತ್ವಕ ಸಂಯುಕ್ತ ನೋಡಿ ಸಂಯೋಗ ಉಳೋದಕ್ಕೆ ಸಂಯುಕ್ತ ಕೋಮಲ ದ್ರವ್ಯ ಹೂವದಲ್ಲಿ ಕಠಿಣ ಸ್ಪರ್ಶ ಅಭಾವ का ವಿಶೇಷಣತಾ ಸಂಬಂಧ है. ಕಠಿಣ ಸ್ಪರ್ಶದು ವಿಶೇಷಣತಾ ಸಂಬಂಧ ಇರುತ್ತದೆ. तैसे त्वक संयुक्त शीतल जल में उष्ण स्पर्श अभाव का विशेषणता संबंध है. जहाँ घट स्पर्श में घटದ ಸ್ಪರ್ಶದಲ್ಲಿ ರೂಪತ್ವಕ್ಕೆ अभाव का त्वच प्रत्यक्ष होवे. ರೂಪತ್ವಕ್ಕೆ अभाव का त्वच प्रत्यक्ष होवे. घटದ ಸ್ಪರ್ಶದಲ್ಲಿ ರೂಪತ್ವ ಸ್ಪರ್ಶದ ಜಾತಿದು ಅದರ ಅಭಾವದ ಜ್ಞಾನ
ಯಾವ ಇಂದ್ರಿಯದಿಂದ ದ್ರವ್ಯದ ಪ್ರತ್ಯಕ್ಷ ಆಗುವುದು ಅದೇ ಇಂದ್ರಿಯದ ಅದರ ಜಾತಿದು ಅದರದ ಅಭಾವದಾದ್ರೂ ಪ್ರತ್ಯಕ್ಷ ಆಗುತ್ತದೆ. ಹಿಂಗೊಂದು ನೇಮ್ ಹಾಕಿರಿ ನೋಡಿ, ನೇಮ್ ಹಾಕಿರೇನಿಲ್ಲ. ಮತ್ತೆ ಈಗ ನಿಮ್ಮ ನಿಯಮ ಇಲ್ಲಿ ಭಂಗ ಆಯ್ತಲ್ಲ ಅಂತ ಯಾರಾದ್ರೂ ಅಂದ್ರೆ ನಾವು ಭಾವದ ಬಗ್ಗೆ ಹೇಳಕತ್ತಿದ್ವಿ, ಇದು ಅಭಾವ ಬಗ್ಗೆ ನೇಮ್ ಇಲ್ಲ ಅಂತ ಹೇಳ್ತಾರೆ ನಾಯಕರು. ಶಂಕ ನೀವೇನ್ ಶಂಕ ಬರಲ್ಲ, ಒಂದು ಶಂಕ ಹಿಂದ ಹಿಂದೊಂದು ನೇಮ ಹೇಳಿದಲ್ಲ ನಾಯಕರು ನೀವೇ. ಯಾವ ದ್ರವ್ಯದ ಯಾವ ಇಂದ್ರಿಯದಿಂದ ಯಾವ ದ್ರವ್ಯದ ಪ್ರತಿ ಘಟದು ದ್ರವ್ಯ, ಆ ಘಟದ ದ್ರವ್ಯದಲ್ಲಿರುವ ಘಟತ್ವ ಜಾತಿದು ಆ ಘಟತ್ವದ ಅಭಾವದ ಜ್ಞಾನ ಅದೇ ಇಂದ್ರಿಯದಿಂದ ಆಗುತ್ತದೆ ಅಂತ ಹಿಂಗೆ ಹೇಳಿರಿ. ಇನ್ನು ಹೇಳಿರಲ್ಲ ಈಗ. ಮತ್ತೆ ಈಗೇನು ಬೇರೆ ಹೇಳಕತ್ತಿರಲ್ಲ, ಭಾವದ ಬಗ್ಗೆ ಹೇಳಿದವನು ಅವಾದ ಬಗ್ಗೆ ಏನ್ ಹೇಳಿದ್ರೆ ನಡೀತೈತಿ. ಹೌದು ठीक है। घट स्पर्श में रूपत्व के अभाव का त्वच प्रत्यक्ष होवे है। त्वक संयुक्त घट में संवेत जो स्पर्श घट त्वकದ ಸಂಯುಕ್ತ ಯಾವುದು ಘಟ, ಆ ಘಟದಲ್ಲಿ ಸಂವೇತ ಯಾವುದು ಸ್ಪರ್ಶ ಗುಣ, ಆ ಸ್ಪರ್ಶ ಗುಣದಲ್ಲಿ ರೂಪತ್ವ ಅಭಾವದು ವಿಶೇಷಣತಾ ಸಂಬಂಧ ಇರೋಣದ್ರದಿಂದ ಸ್ಪರ್ಶದಲ್ಲಿ ರೂಪತ್ವ ನೋಡ್ರಿ ಇಲ್ಲ ಶಂಕ ಗುರುತ ರೂಪ ಘಟ ನೇತೇಂದ್ರಿಕ ರೂಪದ ಅಭಾವ ಎದ್ರದ್ ನೀವು ಹೇಳ್ತೀರಿ ನೇತೇಂದ್ರಿಕ ಹೇಳ್ತೇವ್ ನಾವು. ಮತ್ ನೀವು ರೂಪತ್ವ ಅಭಾವ ಯಾಕೆ ಹೇಳ್ಕತ್ತೀರಿ ಇಲ್ಲಿ ತ್ವಕ್ಕಿಂದ್ರಿ ಹೇಳ್ಕತ್ತೀರಿ, ರೂಪತ್ವ ಅಭಾವ ಯಾಕೆ ಹೇಳ್ತೀರಿ ನೀವು? ಹಿಂದೆ ನಿಯಮ ಹೇಳಿರಲ್ಲ ಹಿಂದೆ ಮತ್ತೆ ಮೊದಲೇ ಹೇಳಿರ ನೋಡಿ, ಜಿಸ್ ಇಂದ್ರಿಯತೆ ಜಾ ಇಂದ್ರಿಯತೆ ನೋಡಿ ಪ್ರಥಮ ಇದ್ರಾಗ ಹೇಳ್ಯಾರ ನೋಡ್ರಿ. ज्या इंद्रिय से जिस पदार्थ का ज्ञान होवे ता पदार्थ के अभाव का और पदार्थ का जाति का इस इंद्रिय से ज्ञान होवे है ಹೇಳಿರಿ. ಮತ್ತ ಇಲ್ಲೇನು ರೂಪತ್ವ ಅಭಾವದ ಜ್ಞಾನ ಹೇಳಕತ್ತಿರಲ್ಲ, ಯಾಕೆ ಹೇಳಿದ್ರಿ? ಭಾವದ ಬಗ್ಗೆ ಹೇಳಿದ್ರು, ಅಭಾವದ ಬಗ್ಗೆ ಏನ್ ಹೇಳಿದ್ರು ನಡೀತೈತಿ. ಅಭಾವದ ಬಗ್ಗೆ ನಿಯಮ ಇಲ್ಲ. रूपत्व अभाव का विशेषणता संबंध होने से त्वक संयुक्त संवेत विशेषणता संबंध है। इस रीति से त्वच प्रत्यक्ष में चारी संबंध हेतु है। त्वक संयोग ನೋಡಿ, ತ್ವಕ್ ಇಂದ್ರಿಯದು 4 ಸಂಬಂಧಗಳು, ತ್ವಕ್ ಇಂದ್ರಿಯದು 4 ಸಂಬಂಧಗಳು. ತ್ವಕ್ ಸಂಯೋಗ ಮೊದಲು ದ್ರವ್ಯದೊಡನೆ ಸಂಯೋಗ ಸಂಬಂಧ. ತ್ವಕ್ ಸಂಯುಕ್ತ ಸಮವಾಯ, ತ್ವಕ್ ಸಂಯುಕ್ತ ಸಂಬಂಧ ಗುಣದೊಡನೆ ಮತ್ತು ಜಾತಿದೊಡನೆ, ಗುಣದೊಡನೆ ಮತ್ತು ರೂಪ, ಗುಣದೊಡನೆ ರೂಪದಲ್ಲಿ ರೂಪತ್ವ ಜಾತಿದೊಡನೆ, ಸ್ಪರ್ಶದೊಡನೆ ಸ್ಪರ್ಶದ ಸ್ಪರ್ಶತ್ವ ಜಾತಿದೊಡನೆ ಸಮವಾಯ ಸಂಬಂಧ, ಜಾತಿ ವ್ಯಕ್ತಿ ಗುಣ ಗುಣಿ. ಇನ್ನು ಮುಂದ ಆ ಸ್ಪರ್ಶದಲ್ಲಿರುವ ಸ್ಪರ್ಶತ್ವ ಜಾತಿ, ಸ್ಪರ್ಶದಲ್ಲಿರುವ ಸ್ಪರ್ಶತ್ವ ಜಾತಿದೊಡನೆ ತ್ವಕ್ ಸಂಯುಕ್ತ ಸಮವೇತ ಸಮವಾಯ ಸಂಬಂಧ. त्वक संबंध विशेषणता, अभावदोड़ने त्वक संबंध विशेषणता. त्वक से संबंध वाले को त्वक संबंध कहे, संबंध वाले को संबंध ध ध अरे संबंध संबंध ध ध ध ध ಮಾಡ್ಬೇಕು ನೋಡು ಅಟ್ಟೆ. ಸಾಕ್ಷಾಂತ ಸಾಕ್ಷಾತ್ ಸಾಕ್ಷಾಂತ ಬರ್ಗುಣ ಪಾದಾರದಿಂದ ಅಲ್ಲೇ ಬಂದ್ಬಿಡ್ತದೆ ಮತ್ತೆ ಪಾದಾರದಿಂದಾರ ಎಲ್ಲಿ ಅಂತೇವು ಪಾದಾರದಿಂದಾರಗಳಲ್ಲಿ ಅಂತಿಲ್ಲ, ಅಲ್ಲೊಂದ್ 2 ಅರವಿಂದ ತರಬೇಡ್ರಿ, ಪಾದಾರದಿಂದ ಅಷ್ಟೇ ಇಟ್ಟೆ. ಮುಂದೆ ಏನೈತೇವನು ಮುಂದೆ ಅರವಿಂದ ಅಂತೀವಿ ಮತ್ತ ಪಾದಾರದಿಂದಾರ ಹಿಂದಿನ ಮತ್ತ ಪಾದಾರದಿಂದ ಅರವಿಂದ ಮತ್ತೆ 2 ಬರ್ತದೆ, 2 ಸರಿ ಆತೇನು ಸಾಕ್ಷಾಂತ ಅದು ಗುರ್ತ ಸಾಕ್ಷಾತ್ ಸಾಕ್ಷಾಂತ ಯಾರ ಪೂಜಿಲ್ಲ ಪೂಜಿಲ್ಲ ಸಾಕ್ಷಾತ್ ಸಾಕ್ಷಾತ್ ಸಂಬಂಧ संबंध ध ध ध ध संबंध वाले को संबंध कहिए, संबंध उल्लूदिद कहिए. जहाँ कोमल द्रव्य में कठिन स्पर्श अभाव है, जहाँ
ಅಂದ್ರೆ ಮೊದಲು ಕೋಮಲ ದ್ರವ್ಯದಲ್ಲಿ कठिन स्पर्श अभाव ता त्वक के संयोग संबंध वाला कोमल द्रव्य है, कोमल द्रव्य है ता त्वक संबंध कोमल द्रव्य में कठिन स्पर्श अभाव का विशेषणता संबंध स्पष्ट ही है। जहाँ स्पर्श में रूपत्व अभाव का प्रत्यक्ष होवे, यदि ಸ್ಪರ್ಶದಲ್ಲಿ ರೂಪತ್ವ ಅಭಾವದ ಪ್ರತ್ಯಕ್ಷ ಆಗುವುದು ತಾ ತ್ವಕ್ का ಸ್ಪರ್ಶತೆ ಸಂಯುಕ್ತ ಮ ಹಾಕಬೇಕು, ಸಂಯುಕ್ತ ಸವಾಯ ಆಗ್ಯದ, ಸಮವಾಯ ಮ ಹಾಕಬೇಕು ನಿಮ್ಮಲ್ಲಿ ಆದ ಇಲ್ಲ ಮ ಹಾಕಿರಿ ಏನು ಪ್ರಿಂಟ್ ಇದ್ದಿತ್ತಲ್ಲ ಹಾ ಹಾ ಅಲ್ಲಿ ನಮ್ಮಲ್ಲಿ ಮೊದಲೇ ಪ್ರಿಂಟ್ ಇಲ್ಲ, ನಿಮ್ಮಲ್ಲಿ ಐತೆ ಇವರಿಗೆ ಗೋಪಾಲರಾವ್ फक्त म शब्द बिद्दिला, म बिद्दिला म हाकदट्टे प्रिंट कड़स अल्री कड़सो जरूरत ಇಲ್ಲ, म ಒಂದು ಬಿದ್ದೇ ಇಲ್ಲ, ಕೆಡ್ಸಕ್ ಹೋಗ್ಬೇಡ್ರಿ ಏನು ಸವಾಯ ಆಗ್ಯದಲ್ಲ, ಮ ಹಾಕಿದ್ರೆ ಸಮವಾಯ ಇಲ್ಲ 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 ಹೋಗಿ ಕಾಟ್ ಹೊಡಿಬೇಡ್ರಿ, ಅದಕ್ಕೆ ಮ ಮಾಡ್ಬೇಡ್ರಿ. ಹ ಮ ಒಂದ್ ಶಬ್ದ ಬಿದ್ದೇ ಇಲ್ಲ, ಮ ಹಾಕಿದ್ರೆ ಸಮವಾಯ ಸವೈ ಸವೈ ಪ್ರಿಂಟ್ ಬಿದ್ದಿಲ್ಲ. ಹಾ ತೀತ್ರಿ ಈಗ ಮುಂದೆ ನೋಡ್ರಿ, ಈಗ ತ್ವಕ್ ಸಂಯುಕ್ತ ಯಾವ ಘಟ ಅದರಲ್ಲಿ ತ್ವಕ್ ಸೆ ಸಂಯುಕ್ತ ಸಮವಾಯ ಸಂಬಂಧವಾಲ ಹೋನೇತೆ ಇರೋಣದಿಂದ, ಅಂದ್ರ ತ್ವಕ್ ಸಂಯುಕ್ತ ಘಟ ಅದರಲ್ಲಿ ಸಮವಾಯ ಸಂಬಂಧ ಇರುವ ಯಾವ ಸ್ಪರ್ಶ, ಯಾವುದು ಸ್ಪರ್ಶ, ಆ ತ್ವಕ್ ಸಂಬಂಧ ಸ್ಪರ್ಶ ಇರುತ್ತದೆ. ತಾಮೇ ರೂಪತ್ವ ಅಭಾವ का ವಿಶೇಷಣತಾ ಸಂಬಂಧ है, ಅದರ ರೂಪತ್ವ ಅಭಾವದ ವಿಶೇಷಣತಾ ಸಂಬಂಧ ಇರುತ್ತದೆ. ಹೋನೇತೆ त्वक संबंध स्पर्श है, तामे रूपत्व अभाव का विशेषणता संबंध है। इस रीति से त्वाच प्रमा के हेतु संयोगादि चारि संबंध है। हाँ रूपत्व अभाव का अंदर अभाव विशेषणता संबंध स्पष्ट नहीं थी, संबंध संयुक्त समवाय संबंध ग्रहण मार रही। ಇದು ತ್ವಾಚೇಂದ್ರಿಯ ಮುಗಿತು, ತ್ವಾಚ ಪ್ರಮಾಕ ಹೇತು ಸಂಯೋಗಾದಿ ಚಾರಿ ಸಂಬಂಧ है। ಈ ನಾಳಿಗೆ ಚಾಕ್ಷುಷ ಪ್ರಮಾ ಕೆಳಗ ನೋಡಿ ತೈಸೆ ಅದಲ್ಲ, ತೈಸೆ ಚಾರಿ ಸಂಬಂಧ है ಅದಲ್ಲ, ಕೆಳಗ ಒಮ್ಮೆ ತೈಸೆ ಅದ, ಆ ನಡಬರ್ಕ ಪ್ರತ್ಯಕ್ಷ ಪ್ರಮಾಕೆ ಭೇದ ನೇತ್ರ ಪ್ರಮಾಕ ನಿರೂಪಣ ಏಳನೇ, ಹಾ ಅಲ್ಲಿ ಹಿಂದಿ ಒಳಗ ಕೊಟ್ಟಿಲ್ಲ ಅದು ನಿರೂಪಣ, ಹಾ ಹೆಡಿಂಗೇ ಇಲ್ಲ. भेद हाँ का निरूपण ಅಂದ್ರೆ ನೇತ್ರ ಅಂದ್ರೆ ನೇತ್ರೇಂದ್ರಿಯ का अथवा नेत्र प्रमा का निरूपण, नेत्र प्रमा का निरूपण, प्रमा का निरूपण सातवा हेडिंग सातवा। हाँ आಯ್ತು।